सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಇರುವುದು ಒಂದೇ ಶಕ್ತಿ, ಒಂದೇ ಸದ್ವಸ್ತು. ಆ ಸದ್ವಸ್ತು ಸೃಷ್ಟಿ ಕೆಲಸವನ್ನ ಮಾಡುವಾಗ ಬ್ರಹ್ಮರೂಪವನ್ನು, ರಕ್ಷಣೆಯ ಕೆಲಸವನ್ನ ಮಾಡುವಾಗ ಗೋವಿಂದ ರೂಪವನ್ನು, ಹಾಗೆ ಒಳಗೆ ಸೇರಿಸಿಕೊಳ್ಳುವ ಕೆಲಸವನ್ನ ಮಾಡುವಾಗ ರುದ್ರ ರೂಪವನ್ನು ತಳಿತಾಳೆ ಅನ್ನೋದನ್ನ ನೋಡಿದಂತೆ ಅವಳು ತಿರೋಧಾನ ಎನ್ನುವ ಕೆಲಸವನ್ನ ಮಾಡುವಾಗ ಅವಳೇನಾಗಿರ್ತಾಳೆ, ಈಶ್ವರಿಯಾಗಿರ್ತಾಳೆ ಎನ್ನುವ ತತ್ವವನ್ನು ನಾವು ಪರಿಭಾವಿಸಿಕೊಂಡಿದ್ವಿ. ಈಗ ತಿರೋಧಾನ ಅನ್ನುವುದರಲ್ಲಿ ಒಂದು ಹೇಳ್ಕೊಂಡಿದ್ದೇನು, ಒಳಗೆ ಎಲ್ಲವನ್ನ ಸೇರಿಸಿಕೊಳ್ಳುವುದು ಅಂತ. ಇನ್ನೊಂದು, ನಾವು ಇವಾಗ ನಾವು ಇಷ್ಟೆಲ್ಲ ಕೇಳಿದ್ದೀವಿ, ನಮಗ್ ಗೊತ್ತಿದೆ ಏನಂತ, ಈ ಶರೀರ ಅನ್ನೋದು ನಾನಲ್ಲ. ಯಾರನ್ನ ನಾವು ನಾನು ಅಂತ ಹೇಳ್ಕೊತಿದೀವೋ ಅದು ನಾನಲ್ಲ. ಇದೆಲ್ಲ ಗೊತ್ತಿದ್ರೂ ಕೂಡ ನಾವು ಯಾಕೆ ಗೊತ್ತಿಲ್ಲದಂತೆ ವ್ಯವಹಾರ ಮಾಡ್ತೀವಿ ಅಲ್ವಾ? ಹಾಗೆ ಗೊತ್ತಿಲ್ಲದಂತೆ ನಾವು ಯಾಕೆ ವ್ಯವಹಾರ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾರು ಕಾರಣನೋ, ಯಾವ ಶಕ್ತಿ ಕಾರಣನೋ ಅದನ್ನೇ ತಿರೋಧಾನ ಕರಿ ಅಂತ ಕರೀತಾರೆ. ಅಂದ್ರೆ ಈಗ ನಮ್ಗೆ ಫುಲ್ ಎಕ್ಸ್ಕ್ಯೂಸ್. ನಾವು ಏನ್ ಮಾಡ್ತಿದೀವಿ ಅಂದ್ರೆ ಅಜ್ಞಾನನೇ ನಾನು ಅನ್ಕೊಂಡಿದ್ದೇವಲ್ವಾ, ಅದಕ್ಕೆ ಇದಕ್ಕೆಲ್ಲ ಕಾರಣ ಅಮ್ಮನೇ. ಎಕ್ಸ್ಕ್ಯೂಸ್ ನಿಜ. ಆ ಭಾವನೆ ಇದ್ರೆ, ಯಾವ ಭಾವನೆ ಇದ್ರೆ ಇದು ಅಮ್ಮನಿಂದ ಆಗ್ತಾ ಇದೆ. ಅದನ್ನೇ ಸುರಥ ಮತ್ತು ಸಮಾಧಿ ಬಂದು ಸುಮೇಧ ಋಷಿಯ ಹತ್ತಿರ ಪ್ರಶ್ನೆ ಮಾಡಿದ್ರು. ನಮಗೆ ಗೊತ್ತಿದೆ ಏನಂತ, ಈ ರಾಜ್ಯ ನನ್ನದಲ್ಲ, ನಾನು ಬಿದ್ದೋದ್ಮೇಲೆ ರಾಜ್ಯ ನನ್ನದ ಜೊತೆ ಬರಲ್ಲ. ಈ ಯಾವ ಒಂದು ಖಜಾನೆಯನ್ನ ನಾನು ನಮ್ಮ ಪ್ರಜೆಗಳಿಂದ ಕಂದಾಯ ಸಂಗ್ರಹಿಸಿ ಖಜಾನೆಯನ್ನ ಕೂಡಿಟ್ಟಿದ್ದೇನೆ, ಆ ಖಜಾನೆ ನನ್ನದಲ್ಲ. ಪ್ರಜೆಗಳ ಹಣ ಪ್ರಜೆಗಳಿಗೆ ವಿನಿಯೋಗ ಆಗುವಂಥದ್ದು ಇದು ನನಗೆ ಗೊತ್ತಿದೆ. ಆನೆ ಮೇಲೆ ನಾನು ಕೂತಿದ್ದೆ, ನನ್ನ ಆನೆ ಮೇಲೆ ಅವನು ಕೂತ್ಕೋತಾನೆ, ಇದು ಸರಿಯಲ್ಲ ನಂಗೆ ಗೊತ್ತಿದೆ. ಆದ್ರೂ ಯಾಕೆ ಗುರುಗಳೇ ಅಂತಾನೆ ಪ್ರಶ್ನೆ ಮಾಡಿದ್ದು ತಾನೆ. ಅದಕ್ಕೆ ಯಾರಪ್ಪ ಕಾರಣ ಅಂದ್ರೆ ಈ ತಿರೋಧಾನಕರಿ ಅನ್ನುವ ಶಕ್ತಿ. ಆ ತಿರೋಧಾನ ಯಾಕೆ ಅವಳಿಟ್ಟಿದ್ದಾಳೆ, ಅವರೇ ಗುರುಗಳೇ ಹೇಳ್ತಾರೆ, ಸಂಸಾರ ಸ್ಥಿತಿಕಾರಿಣ. ಸಂಸಾರ ಉಳಿಬೇಕು. ಎಲ್ಲರಿಗೂ ಗೊತ್ತಾಗ್ಬಿಟ್ರೆ, ನಾನು ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಎಲ್ಲ ಏನಾಗಿರ್ತಾರೆ, ಹೀಗೆ ಕೂತ್ ಬಿಡ್ತಾರೆ. ಎಲ್ಲರೂ ದೇವರೇ ಆಗ್ಬಿಟ್ಟ ಮೇಲೆ ಏನಿದೆ ಆಟ? ನಾನು ಆಟ ಆಡ್ಬೇಕು ಅಂತ ತಾನೇ ಅವಳು ಅನ್ಕೊಂಡ್ಲು. ನಾನು ತುಂಬಾ ಆಗ್ಬೇಕು ಅನ್ಕೊಂಡ್ಲು. ನಾನು ಆಟ ಆಡ್ಬೇಕು ಅನ್ಕೊಂಡ್ಲು. ಆಟನೇ ಇಲ್ಲ, ಕ್ಲೋಸ್ ಅಂದ್ಬಿಟ್ರೆ, ಎಲ್ಲರೂ ಗೆದ್ದು ಬಿಟ್ಟಿದ್ದೀರಿ ಅಂದ್ಬಿಟ್ರೆ, ಅಥವಾ ನೀವೆಲ್ಲ ವಿನ್ನರ್ ಅಂದ್ಬಿಟ್ರೆ ಇನ್ನೇನಿದೆ ಆಟ? ಚಾರ್ಮ್ ಏನಿದೆ? ಅದಕ್ಕೋಸ್ಕರ ಅವಳೇನ್ ಮಾಡಿದಾಳೆ, ಈ ತಿರೋಧಾನ ಕರಿ ಅನ್ನುವಂಥ ಒಂದು ಕೆಲಸವನ್ನ ಮಾಡ್ತಾಳೆ, ತಿರೋಧಾನವನ್ನ ಅವಳು ಮಾಡ್ತಾಳೆ. ಆದ್ರೆ ಹಾಗಾದ್ರೆ ನಾವು ಉದ್ಧಾರ ಆಗಬಾರ್ದ? ಮುಂದೆ ಅವಳೇ ಸದಾಶಿವ ಅನುಗ್ರಹದ ಇದ್ದಾಳೆ, ಅವಳು ಅನುಗ್ರಹ ಮಾಡ್ತಾಳೆ. ಆದ್ರೆ ಎಲ್ಲಿಯವರೆಗೆ ಇದು ನಾನು ನನ್ನದು ಅನ್ನುವ ಭಾವನೆಯನ್ನ ಅವಳು ನಮ್ಮೊಳಗೆ ಇಟ್ಟಿದ್ದಾಳೋ, ಆದ್ರಿಂದ ಈಗ ನಮ್ಮೊಳಗೆ ಯಾವಾಗ ನಾನು ನನ್ನದು ಅನ್ನುವ ಭಾವ ಬಂದು ಅದಕ್ಕಾಗಿ ಮನಸ್ಸಿನಲ್ಲಿ ಕಿತ್ತಾಟ ನಡೆಯುತ್ತೆ, ಅದಕ್ಕಾಗಿ ಮನಸ್ಸಿನಲ್ಲಿ ಹೋರಾಟ ನಡೆಯುತ್ತೆ, ಅದಕ್ಕಾಗಿ ನಾವು ಅವರಿವರ ಜೊತೆ ರಾಗದ್ವೇಷಾದಿಗಳ ವ್ಯವಹಾರವನ್ನ ಮಾಡಕ್ ಹೋಗ್ತೀವಿ. ಆಗ ನಾವು ನೆನಪಿಸ್ಕೊಳ್ಬೇಕು, ಇದು ಅಮ್ಮ. ಆದ್ರಿಂದಲೇ ಜ್ಞಾನಿನಾಮಪಿ ಚೇತಾಂಸಿ, ಅಲ್ಲಿ ಗುರುಗಳು ಹೇಳ್ತಾರೆ, ದೇವಿ ಭಗವತಿ ಹಿಸ, ಆ ತಾಯಿ ದೇವಿ ಏನ್ ಮಾಡಿದ್ದಾಳೆ, ಬಲಾದಾಕೃಷ್ಯ ಎಲ್ಲರನ್ನ ಬಲವಾಗಿ ಎಳೆದು ಮಹಾಮಾಯ ನಿಯಚ್ಛತಿ, ಈ ಮಾಯೆ ಒಳಗೆ ಬೀಳಿಸಿರ್ತಾಳೆ. ಯಾತಕಪ್ಪ ಅಂತ ಕೇಳಿದ್ರೆ ಅವಳು ತಾನು ಆಟ ಆಡಕ್ಕೋಸ್ಕರ ಇದನ್ನ ಮಾಡ್ಕೊಂಡಿದ್ದಾಳೆ. ಈಗ ನಮ್ಗೆ ಎರಡು ಇದೆ. ಏನು, ಇಲ್ಲಿ ಕುಳಿತು ಏನೇನೋ ಆಡ್ತಾ ಇದೆಯಲ್ಲ, ಈ ಆಟಕ್ಕೆ ಕಾರಣ ಯಾರು ಅಂದ್ರೆ ಅಮ್ಮ. ಇದು ನಾಲ್ಗೆ ತುದಿನಲ್ಲಿ ಆಟಕ್ಕೆ ಕಾರಣ ಅಮ್ಮ, ಒಳಗಡೆ ಚಕ್ಕ ಚಕ್ಕ ಅಲ್ಲ. ಹಾಗಿದ್ರೆ ಅವಾಗ ನಮಗೆ ಮುಕ್ತಿ ಇಲ್ಲ.
ನಾಲಿಗೆ ತುದಿನಲ್ಲಿ, ಹೃದಯದಲ್ಲಿ, ಎರಡರಲ್ಲೂ ಏನಿರಬೇಕು? ಇದು ಅಮ್ಮನ ಆಟಿಕೆ. ಅಮ್ಮ ಈ ಆಟಿಕೆಯನ್ನ ತನಗೆ ಬೇಕಾದ ಹಾಗೆ ಹೀಗೆ ಕುಣಿಸ್ತಾಳೆ, ಹೀಗೆ ಮಾಡಿಸ್ತಾಳೆ. ಅವಳಿಗೆ ಏನು ಬೇಕೋ ಅವಳು ಮಾಡಿಸ್ತಿದ್ದಾಳೆ, ಅವಳು ಆನಂದ ಪಡ್ತಿದ್ದಾಳೆ, ನಾನು ಆನಂದ ಪಡ್ತಾ ಇದ್ದೀನಿ. ಆದ್ರಿಂದಲೇ ನೋಡಿ, ಭಕ್ತರು ಮುಕ್ತಿ ಬೇಕು ಅನ್ನಲ್ಲ. ಯಾಕೆಂದ್ರೆ ಪರಮಾತ್ಮ ಇದನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಇದನ್ನ ಸೃಷ್ಟಿ ಮಾಡ್ಕೊಂಡಿದ್ದ ಆಟ ಆಡಿಸ್ಕೊಳ್ತಾ ಇದ್ದಾನೆ. ಇದರಿಂದ ಪರಮಾತ್ಮನಿಗೆ ಸಿಗುವ ಸುಖನ ಕಿತ್ಕೊಳ್ಳಕ್ ನಾನು ಯಾರು? ಆದ್ರೆ ನನಗೇನಿರ್ಬೇಕು? ಭಕ್ತಿ ಇರಬೇಕು. ಯಾಕೆ ಭಕ್ತಿ ಇರ್ಬೇಕಂದ್ರೆ ಮುಕ್ತಿ ಭಕ್ತಿ ಅಧೀನ. ಆದ್ರಿಂದ ನನಗೆ ಮುಕ್ತಿ ಬೇಡ. ಯಾರನ್ನ ಕುಣಿಸಬಲ್ಲಳೋ, ಯಾವ ಮುಕ್ತಿಯನ್ನು ಕುಣಿಸಬಲ್ಲದು ಯಾವ್ದಾದ್ ನಂಗೆ ಕೊಟ್ಬಿಡು ಸಾಕು. ಯಾವ್ದದು? ಆ ಭಕ್ತಿ. ಆ ಭಕ್ತಿ ಇದ್ರೆ ನೀನ್ ಇದ್ರೊಳಗೆ ಇದ್ಕೊಂಡು ಏನ್ ಬೇಕಾರ್ ಮಾಡ್ಕೋ. ಆದ್ರಿಂದಲೇ ಕುಲಶೇಖರರು ಕೂಡ ಹೇಳುವಾಗ ಏನಂತ, ನಾಸ್ಥಾ ಧರ್ಮೇ ನವ ಸುನಿಚಯೇ ನೈವ ಕಾಮೋಪಭೋಗೆ. ನಂಗೆ ಏನೇನು ಬೇಡ. ಏನ್ ಬೇಕು? ಜನ್ಮ ಜನ್ಮದಲ್ಲಿ ಭಕ್ತಿ ಒಂದನ್ನ ಕೊಡು. ನೀನು ದಿವಿವ ಭುವಿವ ಎಲ್ಲಿ ಬೇಕಾದ್ರೂ ಹಾಕು, ನನಗೆ ಭಕ್ತಿ ಕೊಡು. ಅಂದ್ರೆ ಅರ್ಥ ಏನು? ನೀನು ನನ್ನನ್ನ ದೇವತೆ ಮಾಡ್ತೀಯೋ, ನೀನು ನನ್ನನ್ನ ಬ್ರಹ್ಮ ಮಾಡ್ತೀಯೋ, ನೀನು ನನ್ನನ್ನ ಒಂದು ಹುಲಿ ಮಾಡ್ತೀಯೋ, ನಾಯಿ ಏನ್ ಮಾಡ್ತೀಯೋ, ಇದು ಆಟಿಕೆ, ಆಟದ ಸಾಮಾನು, ನೀನ್ ಮಾಡ್ಕೊ. ಆದರೆ ನನಗೇನು ಕೊಡಬೇಕು? ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ನೀನು ನಿರಂತರ ಕೊಟ್ಟಿದ್ರೆ ಆಗೇನಾಗಲ್ಲ. ಈಗ ತಿರೋಧಾನ ಕರಿಯನ್ನುವಳು ಅಮ್ಮ ಮಾಡ್ತಾ ಇದ್ದಾಳೆ, ಪರಮಾತ್ಮ ಮಾಡ್ತಾ ಇದ್ದಾನೆ. ಇದು ಪರಮಾತ್ಮನ ಲೀಲೆ ಅನ್ನುವ ಒಂದು ಅರಿವು ನಮ್ಮೊಳಗೆ ಇರುತ್ತೆ. ಆಗೇನಾಗಲ್ಲ, ಬಾಯಿನಲ್ಲಿ ಮಾಡು ನೀನು ದೇವಿ ಆಡಿಸ್ದಾಗ ಆಡ್ತಿದ್ಯಾ, ಆಡಮ್ಮ ಅಂತ ಬಾಯಿನಲ್ಲಿ ಹೇಳೋದು, ಒಳಗಡೆ ಮಾಡ್ತೀನಿ ನಿಂಗೆ ಅಂತ ಅನ್ಕೊಂಡ್ರೆ ಅವಾಗ ಏನಾಗತ್ತೆ? ಇದು ಆಟ ಆಗಲ್ಲ. ನಾನೂ ದೇವಿ ಆಡಿಸ್ದಾಗ ಆಡ್ತಿದ್ದೀನಿ, ನೀನೂ ದೇವಿ ಆಡಿಸ್ದಾಗ ಆಡ್ತಿದೀಯಾ ಅಂದಾಗ ಏನಾಗುತ್ತೆ? ನನಗೆ ನಿನ್ ಮೇಲೆ ರಾಗದ್ವೇಷ ಬರಲ್ಲ. ಯಾವ ರಾಗದ್ವೇಷ ನನ್ನನ್ನೇನ್ ಮಾಡುತ್ತೆ? ಈ ಪ್ರಪಂಚಕ್ಕೆ ಕಟ್ಟಾಕತ್ತೋ ಅದು ಯಾರದದು? ದೇವಿಯ ಲೀಲೆ. ಅದನ್ನೇ ನಾವು ಆ ತಿರೋಧಾನ ಕರಿ ಅನ್ನೋದು ದೊಡ್ಡ ಲೀಲೆ. ಅದು ನೋಡಿ, ಕೃಷ್ಣ ಏನ್ ಮಾಡ್ದ? ಅವನು ಅಮ್ಮ ಹಾಲು ಇದು ಮೊಸರು ಕಡಿತಾ ಇದ್ಲು, ಬಂದ ಅಮ್ಮ ಹಾಲು ಅಂತ. ಅವನೇನ್ ಚಿಕ್ಕವನಲ್ಲ, 2.5-3 ವರ್ಷ ಆಗಿದೆ. ಹಿಂದೆ ಎಲ್ಲ ಕೊಡ್ತಾ ಇದ್ದಿದ್ದು ಉಂಟು. ಹಾಗೆ ಬಂದು ಮಡ್ಲಲ್ಲಿ ಕೂತು ಗಲಾಟೆ ಶುರು ಮಾಡ್ದ. ಹೋಗ್ಲಿ, ಏನೋ ಗಲಾಟೆ ಮಾಡ್ತಿದ್ದಾನಲ್ಲ, ಇಷ್ಟು ರಾಶಿ ಕೆಲಸದ ಮಧ್ಯೆ ಇವನ್ದೊಂದು ಅನ್ಕೊಂಡು ಅಮ್ಮ ಹಾಲು ಕೊಡ್ತೀನಿ ಅನ್ನೋ ವೇಳೆಗೆ ಒಲೆ ಮೇಲೆ ಇದ್ದಿದ್ದ ಹಾಲು ಉಕ್ತು. ಮಗುನ ಕುಕ್ಕದ್ಲು, ಅಯ್ಯೋ ಹಾಲು ಉಕ್ಕೋಯ್ತಲ್ಲ ಅಂತ ಏನ್ ಮಾಡಿದ್ಲು? ಓಡೋದ್ಲು. ಇವನೇನ್ ಮಾಡ್ದ? ಅಲ್ಲಿ ಇದ್ದಿದ್ದು ಇದರಿಂದ ತಗೊಂಡು ಮಜ್ಜಿಗೆ ಕಡ್ದು ಎಲ್ಲ ಬೆಣ್ಣೆ ಇನ್ನೇನ್ ಬಂದ್ಬಿಟ್ಟಿದೆ ಅದನ್ನ ಬಡ್ದ, ಓಡ್ಬಿಟ್ಟ. ಈಗ ಅಲ್ಲಿ ಅಮ್ಮನಿಗೆ ಹಾಲು ಸುರಿದೋಯ್ತು. ಪಾಪ ಇಲ್ಲಿಂದ ಎದ್ದು ಓಡೋ ವೇಳೆಗೆ ಇಲ್ಲಿ ನೋಡಿದ್ರೆ ಬೆಣ್ಣೆ ತೆಗೆದಿದ್ದು ಇನ್ನೇನ್ ತೆಗಿಬೇಕಿತ್ತು, ಅದು ನೆಲದ ಪಾಲಾಯ್ತು. ಕೋಪ ಬರುತ್ತೋ ಇಲ್ವೋ ಯಾರಿಗಾದ್ರು? ಬಂದ್ಲು, ಮಾಡ್ತೀನಿ ತಡಿ ಅಂತ. ಹೊಡಿಬಿಡ ಅಂತ ಎಲ್ಲಿ ಹೊಡಿತಾಳ? ಏನ್ ನಿಜವಾಗಿ ಅಂದ್ರೆ ತಿರೋಧಾನ ಕರಿ ಅನ್ನೋದು ನೋಡಿ, ಇವಳಿಗೇನ್ ಅನ್ನಿಸ್ಬೇಕು? ಪಾಪ ಮುದ್ದು ಕಂದ, ಅನ್ಯಾಯ, ಅದಕ್ಕೆ ಛೆ ಹೊಡಿಬಾರ್ದು ಅನ್ನಿಸ್ಬೇಕು. ಹಾಗೆ ಬೂ ಅನ್ನೋದು. ಆಮೇಲೆ ಕೊನೆಯಲ್ಲೇನು, ಅವಳು ದಯೆ ತೋರಿಸ್ತೀನಿ ಅಂತ ಅನ್ನೋ ವೇಳೆಗೆ, ಅಥವಾ ಇನ್ನು ಹೀಗೆ ಬಿಡಬಾರ್ದು ಇವನನ್ನ, ತುಂಬಾ ಆಗಿದೆ, ದಿನ ಬೆಳಗಾದ್ರೆ ಗೋಪಿಯರ ಮನೆಯಿಂದನೂ ಆಗಿದೆ, ಇವತ್ ನಮ್ಮನೇಲೂ ಈ ತರ ಮಾಡಿದನ್, ಸರಿ ಬುದ್ಧಿ ಕಲಿಸ್ತೀನಿ ಅಂತ ಏನ್ ಮಾಡಿದ್ಲು? ಹೊಡಿಯೋದ್ ಬೇಡ, ಹೊಡಿಬಿಡುಮೋ ಅನ್ನಲ್ಲ, ಬೇಡ ಹೊಡಿಯೋದ್ ಬೇಡ ಅಂತ ಹಗ್ಗ ಕಡಕ್ ನೋಡಿದ್ಲು. ಅದು ಗೊತ್ತಿದೆ ನಿಮ್ಗೆ. ಎಷ್ಟು ಆಟ ಆಡಿಸ್ದ? ಅಷ್ಟು ಆಟ ಆಡಿಸಿದ ಮೇಲೆ ಏನ್ ಮಾಡ್ದ? ಪಾಪ ಇನ್ನ ನೋಯಿಸ್ಬಾರ್ದು. ಅಲ್ಲಿ ನೋಡಿ ಹೇಗೆ ತಿರೋಧಾನ ಅಂದ್ರೆ ಅವಳನ್ನ ಮಾಯೆಗೆ ವಶ ಆಗೋ ಹಾಗೆ ಮಾಡ್ದ, ಬಿಟ್ಟಾಗ ಮಾಡ್ದ, ಕಟ್ಟದಾಗ ಮಾಡ್ದ. ಹಾಗೆ ಅವಳು ಸೋತ್ ಹೋದಾಗ ಅಮ್ಮ ಅಂದ. ಅಲ್ಲಿಗೇನಾಯ್ತು? ಎಲ್ಲ ಮರ್ತೋಯ್ತು ಮತ್ತೆ. ಹಾಗೆ ಬಾಯಿ ತೆರೆದು, ಎಲ್ಲಿ ಕದ್ದು ನೀನ್ ಸುಳ್ಳು ಹೇಳ್ತಿದ್ಯಾ, ಅವರೆಲ್ಲ ಮಣ್ಣು, ಅಮ್ಮ ಇಲ್ಲಮ್ಮ ಅವರೇ ಸುಳ್ಳು ಹೇಳೋದಮ್ಮ ಅಂದ. ಎಲ್ಲಿ ಬಾಯಿ ತೆಗಿ ನೋಡೋಣ? ತೆರೆದ. ನೋಡಿದ್ರೆ ಅದ್ಭುತವಾದದ್ದು ಕಾಣ್ತ, ಜ್ಞಾನ ತಪ್ಪಿ ಬಿದ್ದೋಗೋ ಹಂಗಾದ್ಲು ಅಮ್ಮ. ತಕ್ಷಣ ಏನ್ ಮಾಡ್ದ ಇವನು? ಅಮ್ಮ ಅಂತ ಕೆನ್ನೆಗೆ ಸೋಗಿಸ್ತಂಗೆ ಆ ಕಾಣ್ತಾ ಇದ್ದಿದ್ದೆಲ್ಲ ತಿರೋಧಾನ. ಏನ್ ಅದ್ಭುತವಾದ ನೋಡ್ತಿದ್ಲು. ಅಯ್ಯೋ, ಯಾವ ನನ್ನ ಮುದ್ದು ಕಂದನನ್ನ ನಾನು ನನ್ನ ಮುದ್ದು ಕಂದ ಅನ್ಕೊಂಡಿದ್ದೆ, ಇವನು ನನ್ನ ಮುದ್ದು ಕಂದ ಅಲ್ಲ, ಇವನು ಪರಮಾತ್ಮ, ಈ ವಿಶ್ವಾಂಡ ಬ್ರಹ್ಮಾಂಡಗಳಿಗೆ ಕರ್ತ ಇವನು. ಹಾಗೇನೇನೋ ಭಾವಿಸಿಕೊಂಡವಳು ತನ್ಮಯಳಾಗ್ತಾ ಪಾಪ ಅನ್ಕೊಳ್ತಾ ಇರುವಾಗ್ಲೇ ಏನ್ ಮಾಡ್ದ ಇವನು? ಅಮ್ಮ ಅಂತ ಕೆನ್ನೆ ಸೋಕೋ ವೇಳೆಗೆ ಎಲ್ಲ ಹೋಯ್ತು, ನನ್ ಮುದ್ದು ಕಂದ ಅಂತ ತಿರ್ಗಾ
ನನ್ನ ಮುದ್ದು ಕಂದ ಅಂತ. ಆ ರೀತಿಯಲ್ಲಿ ಅಂದ್ರೆ ಲೋಕದಲ್ಲಿ ಮಾಯೆ ಅನ್ನುವುದು ಯಾವ ತರ ಕೆಲಸ ಮಾಡ್ತಾ ಇದೆ, ಜೀವಿಗಳನ್ನ ಅರಿವಿಗೆ ತಂದುಕೊಟ್ಟಂತೆ ಮಾಡಿ ಅರಿವಿಲ್ಲದಂತೆ ಮಾಡ್ತಾ ಇದೆ. ಆ ಅರಿವು ನಮಗಿರ್ಬೇಕು. ಯಾವ ಅರಿವು? ತಾಯಿ ನಮ್ಮನ್ನ ಜ್ಞಾನ ಕೊಟ್ಟಂತೆ ಮಾಡ್ತಿದ್ದಾಳೆ, ಜ್ಞಾನ ಕೊಡದಂತೆ ಮಾಡ್ತಾ ಇದ್ದಾಳೆ. ಹೀಗ್ಯಾಕೆ ನಮ್ಮನ್ನ ಕಾಡಬೇಕು ಅಂದರೆ ಇದು ನೀನಲ್ಲ ಅನ್ನೋದನ್ನ ತಿಳಿಸಿಕೊಡೋಕ್ಕೆ. ಯಾರು ಮಾಡ್ತಿರೋದು? ನಾನು ಮಾಡಿದ್ದೇನೆ ಅಲ್ವಾ? ಯಾನು ಬಹುಶ್ಯಾಮ್, ನಾನೇ ಮಾಡಿರೋದು, ನಾನು ಬೇಕಾದಾಗ ಅಳಿಸ್ಕೋತೀನಿ ಅನ್ನುವ ಒಂದು ತತ್ವವನ್ನ ನಮ್ಮಲ್ಲಿಗೆ ಅರಿವಿಗೆ ತಂದು ಕೊಡಕ್ಕೆ. ಆದ್ರಿಂದ ನಾವು ಇದು ತಾಯಿ ಬಾಧೆ ಕೊಡ್ತಿದ್ದಾಳೆ ಅನ್ಕೊಳ್ಳೋದಲ್ಲ. ಆ ರೀತಿಯಾದ ಒಂದು ಲೀಲೆ ಇದೆಯಲ್ಲ ದೇವಿಯದು, ಅದು ಒಂದು ಆಟ, ಅದು ಒಂದು ಲೀಲೆ. ಅದನ್ನ ಏನಂತಾರೆ? ತಿರೋಧಾನ ಕರಿ. ಅದನ್ನ ಯಾರಿಗೆ ಮಾಡಕ್ಕಾಗತ್ತೆ? ನಾವು ನಿನ್ನೆ ನೋಡಿದ್ದೇವೆ. ಯಾರಿಗೆ ಸ್ವಾತಂತ್ರ್ಯ ಇದೆ, ಯಾರಿಗೆ ಕರ್ತೃತ್ವ ಇದೆ, ಯಾರಿಗೆ ಪ್ರಭುತ್ವ ಇದೆ, ಅವರಿಗೆ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಅವಳು ಈಶ್ವರಿ. ಆದ್ರಿಂದ ಜೀವಿಗಳನ್ನ ಸೃಷ್ಟಿ ಮಾಡಿದ ಜೀವಿಗಳನ್ನ ಮಾಯೆಯ ಒಳಗೆ ಸುತ್ತಾಕಿ, ಹಾಗೆ ಮಾಯೆಯಿಂದ ಬಿಚ್ಚುವ ಗುಣ ಯಾವುದೋ ಅದು ಸದಾ ಶಿವ. ಯಾವಾಗ್ಲೂ ಮಂಗಳಮಯ, ಯಾವಾಗ್ಲೂ ಮಂಗಳಮಯ. ಇವಾಗ ಅವಾಗ ಇಲ್ಲ, ಸದಾ ಎಲ್ಲ ಕಾಲದಲ್ಲಿ ಶಿವ. ಮಂಗಳಮಯವಾದ ಭಾವ, ಹಾಗೆ ಪವಿತ್ರತಮವಾದ ಭಾವ. ಯಾರಿಗೆ? ಅವಳು ಯಾವುದರಿಂದ ಅವಳಿಗೆ ಆ ಸದಾಶಿವ ಭಾವ? ಅನುಗ್ರಹವನ್ನ ಮಾಡ್ತಾಳೆ. ಅಲ್ಲಿ ಅನುಗ್ರಹ ಅಂತ ಇದೆ. ಏನದು? ಇದು ಈಗೆಲ್ಲ ನಾವು ಹೇಳೋದು ನೋಡಿದಾಗ ಬೆಕ್ಕಿನ ಚೆಲ್ಲಾಟ ನಮಗೆ ನೆನಪಾಗಬಹುದು. ಗ್ರಹ ಹಿಡ್ಕೊಂಡಿದ್ದಾಳೆ ಅಂದ್ರೆ ರಿಮೋಟ್ ಕೈಯಲ್ಲಿದೆ, ಬಿಟ್ಟಂತೆ ಮಾಡಿದ್ಲು, ಹೋಯ್ತಾ ಟಕ್ಕಂದ್ಲು, ಇಲ್ಲ ಮತ್ತೆ ಬಿಟ್ಲು ಅಂದ್ರೆ ಆ ರೀತಿಯಲ್ಲಿ ಗ್ರಹ ಹಿಡ್ದಿದ್ದಾಳೆ. ಆದ್ರೆ ಯಾವಾಗ ನಮಗೆ ಅವಳಿಗೆ ಸಾಕು ಅನ್ಸುತ್ತೆ ಆಗ ಅವಳೇನ್ ಮಾಡ್ತಾಳೆ? ಅನುಗ್ರಹ ಮಾಡ್ತಾಳೆ, ಹಿಡಿದಿರೋದನ್ನ ಬಿಟ್ಟು ಬಿಡ್ತಾಳೆ. ಆದ್ರಿಂದ ನಾವು ಏನನ್ನು ಬೇಡಬೇಕು? ಅಮ್ಮ ಅನುಗ್ರಹಿಸು ಅನ್ನಬೇಕು. ಆಗಲೇ ಹಿಡಿದಿರೋ, ಗ್ರಹ ಅಂದ್ರೆ ಹಿಡಿಯೋದು. ಅವಳು ನಮ್ಮನ್ನು ಸದಾ ಹಿಡ್ಕೊಂಡಿದ್ದಾಳೆ, ಅನ್ನುವ ಭಾವನವು ನಮ್ಮೊಳಗೆ ಇರಬೇಕು. ಆ ಭಾವದೊಡನೆ ಅಮ್ಮ ನಿನ್ನ ಕೃಪೆ, ಅಮ್ಮ ನಿನ್ನ ಅನುಗ್ರಹ ಅಂದಾಗ ಅವಳೇನು ಮಾಡ್ತಾಳೆ? ಈ ಅನುಗ್ರಹವನ್ನ ತೋರ್ತಾಳೆ, ಬಿಟ್ಟು ಬಿಡ್ತಾಳೆ. ಹಾಗೆ ಎಲ್ಲವನ್ನ ಬಿಟ್ಟು ಬಿಟ್ರೆ ಸಂಸಾರ ಉಳಿಯಕ್ಕಾಗಲ್ಲ, ಸಂಸಾರ ಮುಂದುವರಿಯಕ್ಕಾಗಲ್ಲ. ಆದ್ರಿಂದ ಸಂಸಾರ ಸ್ಥಿತಿಕಾರಿಣಿಯಾದಾಗ ತಿರೋಧಾನಕರಿಯಾಗಿರ್ತಾಳೆ. ಅನುಗ್ರಹ ಮಾಡಬೇಕಾದಾಗ ಯಾವ ಜೀವಿ, ಎಲ್ಲ ಜೀವಿನೂ ಕೇಳುತ್ತಾ? ಈಗ ಎಲ್ಲರಿಗೆ ಗೊತ್ತಿದೆ ತಾನೆ, ಎಲ್ಲರಿಗೆ ಗೊತ್ತಿದೆ ಇದು ಮಾಯೆ, ಎಲ್ಲರಿಗೆ ಗೊತ್ತಿದೆ ಇದು ಮೋಹ, ಎಲ್ಲರಿಗೆ ಗೊತ್ತಿದೆ ಅಹಂಕಾರ ಮಮಕಾರ ಸರಿಯಲ್ಲ, ಎಲ್ಲರಿಗೆ ಗೊತ್ತಿದೆ ರಾಗದ್ವೇಷ ತಪ್ಪು. ಆದ್ರೆ ಬಿಡುತ್ತಾ? ಅದ್ಯಾಕ್ರಿ ಅವ್ರು ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ ಅಂತಾನೆ ಅನ್ಸುತ್ತೆ ಅಲ್ವಾ? ಅಲ್ಲಿಗೆ ಅವ್ರಿಗೆ ಬುದ್ಧಿ ಅದ್ಯಾಕೆ, ಅವ್ರಿಗೆ ರಾಗದ್ವೇಷ ಇದ್ರೆ ನಂಗೂ ಇದೆ ಅಂತ ನಾವು ಅನ್ಕೊಳ್ತಾ ಹೋದಾಗ ಏನಾಗತ್ತೆ? ಅರಿವಿದ್ದು ಕೂಡ ನಾವು ಮೂಢರಾಗ್ತೇವೆ. ಅಂಥ ಒಂದು ಜಾಗದಲ್ಲಿ ದೇವಿ ಏನ್ ಮಾಡ್ತಾಳೆ? ಬಿಟ್ಟಿದ್ದಾಳೆ. ಯಾರಿಗೆ? ಅದನ್ನ ನಾವು ಭಾಗವತದಲ್ಲಿ ನೋಡ್ತೇವೆ. ಪರಮಾತ್ಮನಿಗೆ ನಮ್ಮಂತೆ 10 ಬೆಟ್ಟಲ್ಲ, ನಮ್ಮಂತೆ 2 ಕೈ ಅಲ್ಲ. ನಾವು ಹೇಳಿರೋದೇನು? ಅನಂತ. 1000 ಅಂದಿದ್ದೇವೆ. 1000 ಅನ್ನೋಕೆ ಅರ್ಥ ಏನು? ಅನಂತ, ಲೆಕ್ಕ ಇಲ್ಲದಷ್ಟು, ಎಣಿಕೆಗೆ ಸಿಕ್ಕದಷ್ಟು. ಅವನಿಗೆ ಅಷ್ಟು ಕೈಗಳು, ಅಷ್ಟು ಕೈಗಳಿಗೆ ಅಷ್ಟು ಬೆರಳುಗಳು. ಎಲ್ಲ ಜೀವಿಗಳನ್ನ ತನ್ನ ಬೆರಳುಗಳಿಗೆ ಮೂಗಿನ ದಾರ ಹಾಕಿ ಹಿಡ್ಕೊಂಡಿದ್ದಾನೆ. ಅದೇ ಗ್ರಹ. ಯಾವಾಗ ಬೇಕೋ ಬಿಟ್ಬಿಡ್ತಾನೆ, ಅನುಗ್ರಹ. ಆ ರೀತಿಯಲ್ಲಿ ಪರಮಾತ್ಮ ಜೀವಿಗಳನ್ನ ಆಡಿಸ್ತಾ ಇದ್ದಾನೆ. ನಾನು ದೂರ ಹೋಗ್ಬೇಕು ಅಪ್ಪ, ನಾನು ಒಬ್ಬ ಹೋಗಿ ಬರ್ತೀನಿ, ಹೋಗು ಕಂದ ಅಂದಿದ್ದಾನೆ. ಹೋಗು ಕಂದ ಅಂತ ಇಲ್ಲಂದಿದ್ದಾನೆ, ಗೇಟಲ್ಲೇ ನಿಂತಿದ್ದಾನೆ. ಮಗು ಎಲ್ಲಿವರೆಗೂ ಹೋಗುತ್ತೆ? ರೋಡ್ ಎಂಡ್ ಹೋಯ್ತಾ, ವೆಹಿಕಲ್ ಬರ್ತಿದ್ಯಾ, ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಏನಾದ್ರೂ ಬರ್ತಿದೆ ಅಂದ್ರೆ ಓಡಿ ಹೋಗ್ತಾನೆ, ಅಪ್ಪನೋ ಅಮ್ಮನೋ. ಅದೇ ರೀತಿಯಲ್ಲಿ ಅನುಗ್ರಹ ಅನ್ನುವಾಗ ಎಷ್ಟು ಪಾಯಿಂಟ್ ಇದೆ ನೋಡಿ. ನಮ್ಮನ್ನ ಬಿಟ್ಟಿಲ್ಲ. ಅಮ್ಮ ಸೃಷ್ಟಿ ಮಾಡಿದಾಳೆ. ಅಮ್ಮ ನನಗಿದಿಷ್ಟ, ಆಯ್ತು ಕಂದ ತಗೋ. ಅಮ್ಮ ನನ್ಗದ್ ಬೇಕು, ಆಯ್ತು ಪುಟ್ಟ ತಗೋ ಅಂತ ಕೊಟ್ಟಿದ್ದಾಳೆ. ಆಟ ಆಡಕ್ ಬಿಟ್ಟಿದ್ದಾಳೆ. ಆಟ ಸಾಕು ಅಂತ ಯಾರು ಬಂದು ಅಮ್ಮ ತುಂಬಾ ಸುಸ್ತಾಗಿದೆ ಅಮ್ಮ, ಆಟ ಸಾಕಮ್ಮ, ಬಾ ಚಿನ್ನು ಅಂತ ಮಡ್ಲಿನ ಆಶ್ರಯವನ್ನ
ಕೊಡ್ತಾಳೆ. ಅದನ್ನೇ ಶ್ರೀರಾಮಕೃಷ್ಣರು ಹೇಳುವಾಗ, ನಾವು ಅಜ್ಜಿ ಮುಟ್ಬಿಟ್ಟೆ ಅಂತೀವಲ್ಲ ಆಟದಲ್ಲಿ, ಅಜ್ಜಿ ಮುಟ್ಟಿದವರನ್ನ ಔಟ್ ಮಾಡೋ ಹಾಗಿಲ್ಲ ಅಲ್ವಾ. ಕಣ್ಣ ಮುಚ್ಚೆ ಕಾಡೆಗೂಡೆ ಇದರಲ್ಲೆಲ್ಲ ಯಾರು ಓಡ್ ಬಂದು ಅಜ್ಜಿನ ಮುಟ್ಬಿಡ್ತಾರೆ, ಆಗೇನಿಲ್ಲ, ಅವ್ರನ್ನ ತಿರ್ಗಾ ಔಟ್ ಮಾಡೋ ಹಾಗಿಲ್ಲ. ಹಾಗೆ ಅಜ್ಜಿನ ಹಿಡ್ಕೊಂಡು ಬಿಟ್ರೆ ಔಟ್ ಇಲ್ಲ ಅಂದ್ರೆ ಅರ್ಥ ಏನು, ಅವ್ರಿಗೆ ಆಟ ಇಲ್ಲ, ಮತ್ತೆ ಅವ್ರ ಆಟದಿಂದ ಹೊರಗಾದ್ರು ಅಲ್ವಾ. ಆ ರೀತಿಯಲ್ಲಿ ದೇವಿ ಏನ್ ಮಾಡ್ತಾಳಮ್ಮ, ಸಾಕಾಯ್ತು ಅಂತ ಅಜ್ಜಿ ಅಂತ ಹಿಡ್ಕೊಂಡ್ಬಿಟ್ಲು ಅಂದ್ರೆ ಆಗ ಆಟ ಅವ್ರದ್ದು ಮುಗೀತು. ಆದ್ರೆ ನಂಗೆ ಇನ್ನೂ ಆಟ ಇಷ್ಟ ಇದೆ ಅಂದ್ರೆ, ನೀನು ಬಾರೋ ಪ್ಲೀಸ್ ಪ್ಲೀಸ್ ಅಂದ್ರೆ ನಂಗೆ ಬೇಜಾರಾಗುತ್ತೆ ಅಂತ ಗಲಾಟೆ ಮಾಡುವಾಗ ಅವಾಗ ಏನ್ ಮಾಡ್ಬೇಕು, ಆಟ ಆಡ್ಬೇಕು ತಾನೆ. ಹೋಗೋ ಪಾಪ ಮಗು ಕರೀತಾ ಇದೆ ಅಂತ ಇವಳು ಕಳಿಸ್ಬೇಕು. ಆ ರೀತಿಯಲ್ಲಿ ಆಟ, ಇದು ನೋಡಿ, ಇದು ಕಣ್ಮುಂದೆ ಬಂದ್ರೆ ನಿಮಗೆ ಈ ಲೀಲೆ ಅರ್ಥ ಆಗುತ್ತೆ ದೇವಿಯದು. ಈ ರೀತಿಯ ಲೀಲೆಯನ್ನ ಕಣ್ಣೊಳಗೆ ತಂದುಕೊಂಡ್ರೆ ಆಗ ದೇವಿ ಈ 5 ಲೀಲೆಗಳನ್ನ, ಯಾವ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ, ಇದೆಲ್ಲ ಆಟನೇ ದೇವಿಗೆ. ನಮ್ಮ ಪಾಲಿಗೆ ಅಬ್ಬಾ ಅನ್ನುವಂಥ ದೊಡ್ಡ ಕೆಲಸ. ಆದರೆ ಅವಳಿಗೆ ಇದೆಲ್ಲ ಒಂದು ಬುಗುರಿ ತಿರುಗಿಸ್ದಾಗೆ, ಒಂದು ಗೋಲಿ ಹೊಡೆದಾಗೆ, ಒಂದು ಕೇರಮಲ್ಲಿ ಪಾನ್ ಆ ಥರ ಅವಳಿಗೆ ಲೀಲಾಜಾಲ ಇದು. ಅದರಿಂದ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋಧಾನಕರಿ ಈಶ್ವರಿ, ಸದಾಶಿವ ಅನುಗ್ರಹದ. ಇದು ಪಂಚಕೃತ್ಯ ಪರಾಯಣ. ಈ 5 ಕೆಲಸನ ಯಾವಾಗ ಮಾಡ್ತಾಳೆ ಅಂದ್ರೆ ಸದಾ ಮಾಡ್ತಿರ್ತಾಳೆ, ಎಂಡ್ಲೆಸ್, ಪರಾಯಣ, ನಿರಂತರವಾಗಿ ಮಾಡ್ತಿರ್ತಾಳೆ. ಮತ್ತೆ ಅದರೊಳಗೇ ಲೀನ ಆಗಿರ್ತಾಳೆ. ಪರಾಯಣ ಅಂದ್ರೆ ಅದರೊಳಗೆ ತನ್ನನ್ನ ತಾನು ಕೊಟ್ಕೊಂಡು ಅದರೊಳಗೇ ಲೀನ ಆಗಿದ್ದಾಳೆ, ಪಂಚಕೃತ್ಯ ಪರಾಯಣ. ಆದ್ರೆ ಇದು ಹೇಗಪ್ಪ ಅಂದ್ರೆ, ಈ ಬೋಂಡ ಅಂಗಡಿ, ಇದರ ಅಂಗಡಿ, ಬಜ್ಜಿ ಅಂಗಡಿ ಎಲ್ಲ ಇಟ್ಟಿರ್ತಾರಲ್ಲ, ಆ ತರ ಅವ್ರಿಗೆ ಮುಗೀತಾ ಇವತ್ತು ಹಿಟ್ಟು ಬಜ್ಜಿ ಎಲ್ಲ ಎಲ್ಲಿವರೆಗಿತ್ತು ಅಲ್ಲಿವರೆಗೆ ಹಾಕ್ತಾ ಇದ್ರು, ಜನ ಎಲ್ಲಿವರೆಗೆ ಬರ್ತಿದ್ರು ಅಲ್ಲಿವರೆಗೆ ಆಯ್ತು, ಕ್ಲೋಸ್ ಮಾಡಿದ್ರು. ಇವತ್ತು ಮುಗೀತಾ, ತಿರ್ಗಾ ನಾಳೆ ಓಪನ್ ಮಾಡಬೇಕು ಅಂಗಡಿ ಅಲ್ವಾ, ಅದರಿಂದೇ ಬದುಕು ಅನ್ನುವಾಗ ಆ ರೀತಿ. ಮತ್ತೆ ಹಾಕಿದ ಮೇಲೆ ಬಾಂಡ್ಲಿನಲ್ಲಿ ಏನ್ ಮಾಡ್ತಾಳೆ, ತಿರುಗುತ್ತಾ ಇರ್ತಾರೆ ಅಲ್ವೇ, ಹೀಗೆ ಹೀಗೆ ಮಾಡ್ತಾರೆ, ಮೇಲೆ ಎತ್ತಿ ಕೆಳಗೆ ಎತ್ತಿ ಮಾಡ್ತಿರ್ತಾರೆ. ಯಾವುದು ಬೆಂದಿದೆಯೋ ಅದನ್ನ ಮಾತ್ರ ತೆಗೆದು ಆಚೆ ಹಾಕ್ತಾರೆ. ಅದೇ ಸದಾಶಿವ ಅನುಗ್ರಹದ ಅಂದ್ರೆ, ಯಾವುದು ಅಮ್ಮ ನಂಗೆ ಆಟ ಸಾಕಾಗಿದೆ ಅಥವಾ ಇದು ಬೆಂದಿದೆ ಅಂತ ಆಯ್ತಾ, ಕೋಡ್ಬಳೆ ತೆಗೆದಾಚೆ ಹಾಕು, ಬೋಂಡ ಬೆಂದಿದ್ಯಾ ತೆಗೆದು ಹಾಕು. ಮಿಕ್ಕವನ್ನ ತೆಗಿತಾರಾ, ಇಲ್ಲ, ಯಾಕೆ ಅದು ಇನ್ನ ಬೇಯಬೇಕು, ಇನ್ನ ತಿರುಗಬೇಕು ಎಣ್ಣೆ ಒಳಗೆ. ಆ ರೀತಿ ಅದನ್ನ ಅರ್ಥ ಮಾಡಿಕೊಂಡ್ರೆ ಸದಾಶಿವ ಅನುಗ್ರಹದ. ಅದರಿಂದ ಅದನ್ನ ಅವಳು ತಿರುಗಿ ತಿರುಗಿ ತಿರುಗಿಸ್ತಿರ್ತಾಳೆ. ಬೇಯ್ತು ಅಂತ ಕಾಣುತ್ತಲ್ಲ ಅದನ್ನ ತೆಗೆದು ಆಚೆ ಹಾಕ್ತಾಳೆ, ಮಿಕ್ಕಿದ್ದನ್ನ ಮತ್ತೆ ತಿರುಗಿಸ್ತಾ ಇರ್ತಾಳೆ. ಆ ರೀತಿಯ ಲೀಲೆ ಏನಿದೆ ನಮ್ಮ ಬದುಕಿನಲ್ಲೇ, ಆ ದೇವಿಯ ಲೀಲೆಗಳನ್ನ ನಾವು ಗಮನಿಸಬಹುದು. ಅಂಥ ಪಂಚಕೃತ್ಯ ಪರಾಯಣ ದೇವಿ. ಇಷ್ಟನ್ನೇ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇದು ಒಂದು ವಿದ್ಯೆ ಅಂತ ನಾವು ಹೇಳಿದ್ವಿ. ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರಮಂಡಲ ಮಧ್ಯಗ, ಅಲ್ಲಿಂದ ಇಲ್ಲಿಯವರೆಗೆ ಯಾವುದು ಪಂಚಕೃತ್ಯ ಪರಾಯಣ, ಇಲ್ಲಿಯವರೆಗೆ ಒಂದು ಉಪಾಸನಾ ಕ್ರಮ ನಾವು ಹೇಳಿಕೊಂಡು ಬಂದಿದ್ದೇವಲ್ವ. ಈಗ 9ನೇ ಅಧ್ಯಾಯಕ್ಕೆ ಬಂದಿದ್ದೇವೆ ಅಂತ. ಆ 9ನೇ ಅಧ್ಯಾಯದಲ್ಲಿ ಇಲ್ಲಿಯವರೆಗಿನದು ಮನುವಿದ್ಯಾ ಚಂದ್ರವಿದ್ಯಾ ಇಂದ ಇಲ್ಲಿಯವರೆಗೆ ಯಾವುದು ಪಂಚಕೃತ್ಯ ಪರಾಯಣ ಎನ್ನುವಲ್ಲಿಯವರೆಗೆ ಒಂದು ವಿದ್ಯೆ. ಇದನ್ನ ನಾವು ಮನನ ಮಾಡ್ಕೊಳ್ತಾ ಯಾರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ದೇವಿಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ದೇವಿಯ ಲೀಲೆಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ದೇವಿ ಏನು ಮಾಡ್ತಾ ಇದ್ದಾಳೆ, ನಮ್ಮ ಅಡಿಗೆ ಮನೆ ಕೆಲಸದಂತೆ ದೇವಿನೂ ಮಾಡ್ತಾ ಇದ್ದಾಳೆ, ಅಥವಾ ನಮ್ಮ ಪ್ರತಿದಿನದ ಲೆಕ್ಕದಂತೆ ವ್ಯವಹಾರ ಮಾಡ್ತಾ ಇದ್ದಾಳೆ. ಅದನ್ನ ನೆನಪು ಮಾಡಿಕೊಂಡು ಆ ರೂಪದ ಮೂಲಕ ನಾವು ಏನನ್ನ ಉಪಾಸನೆ ಮಾಡ್ತಾ ಇದ್ದೇವೆ, ದೇವಿಯ ಉಪಾಸನೆಯನ್ನ ಮಾಡಿದರೆ ಅದು ಒಂದು ವಿದ್ಯೆ. ಅದರ ಮೂಲಕ ನಾವೇನಾಗ್ತೇವೆ, ಯಾವ ದೇವಿ ಚಂದ್ರಮಂಡಲ ಮಧ್ಯಗ, ಚಂದ್ರಮಂಡಲ ಮಧ್ಯದಲ್ಲಿದ್ದಾಳೋ ಆ ದೇವಿಯ ನಾವಾಗ್ತೇವೆ. ಆ ದೇವಿಯ ಅಮೃತದ ಆಸ್ವಾದನೆಯನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಚಂದ್ರಮಂಡಲ ಮಧ್ಯಗ. ಆದ್ರಿಂದ ಇದನ್ನೇ ಸೌಂದರ್ಯ ಲಹರಿಯಲ್ಲಿ ಕೂಡ ಹೇಳುವಾಗ, ಜಗತ್ಸೂತೆ ಧಾತ ಹರಿರವತಿ ರುದ್ರ. ಜಗತ್ತನ್ನ ಅವಳು ಸೃಷ್ಟಿ ಮಾಡ್ತಾಳೆ ಬ್ರಹ್ಮರೂಪದಲ್ಲಿ, ಹರಿರೂಪದಲ್ಲಿ ಅವತಿ ಕಾಪಾಡ್ತಾಳೆ. ಕ್ಷಪಯತೆ ತಿರಸ್ಕುರುವತಿ, ಅಲ್ಲೂ ಹೇಳಿದ್ದಾರೆ ಸೌಂದರ್ಯ ಲಹರಿಯಲ್ಲೂ ಕೂಡ ಇದೇ ಕೆಲಸಗಳನ್ನ ಮಾಡ್ತಾ. ಸ್ವಮಪಿ ವಪುರೀಶಂ,
ಆದರೆ ಈ ಈಶ್ವರನ ಸ್ವರೂಪದಲ್ಲಿ ತಾನು ತನ್ನನ್ನ ಪರಿವರ್ತನೆ ಮಾಡಿಕೊಂಡು ಅವಳೇನಾಗಿದ್ದಾಳೆ, ಸದಾಪೂರ್ವ ಸರ್ವಂ ಅಂದ್ರೆ ಸದಾಶಿವ, ಅದಕ್ಕೆ ಸದಾಪೂರ್ವ ಸರ್ವಂ ತದಿದಂ ಅನುಗೃಹಾತಿ, ಸದಾಪೂರ್ವ ಸರ್ವಂ ತದಿದಂ ಅನುಗೃಹಾತಿ ಶಿವ. ಅಲ್ಲಿ ಸದಾಶಿವ ಇದು ಸೇರಿಸಿದ್ರೆ ಸರ್ವಂ ತದಿದಂ ಅನುಗೃಹಾತಿ, ಅನುಗ್ರಹ, ಸದಾಶಿವ ಅನುಗ್ರಹದ ಅದೇ ಮಾತನ್ನೇ ಅಲ್ಲಿ ಸೌಂದರ್ಯ ಲಹರಿಯಲ್ಲಿ ಕೂಡ ಹೇಳಿದ್ದಾರೆ. ಜಗತ್ಸೂತೆ ಧಾತ ಹರಿರವತಿ ಎನ್ನುವ ಮಂತ್ರದ ಶ್ಲೋಕದಲ್ಲಿ. ಆ ರೀತಿ ದೇವಿ ಈ ಪಂಚಕೃತ್ಯವನ್ನ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಅರ್ಥ ಏನ್ ಮಾಡ್ಕೊಂಡಂತಾಯ್ತು? ಈಗ ಉಪಾಸನೆ ಅಂತ ನಾವು ಪ್ರಾಣಾಯಾಮ ಇತ್ಯಾದಿ ಉಪಾಸನೆ ಮಾಡಬೇಕಾಗಿಲ್ಲ. ಉಪಾಸನೆ ಅಂತ ಏನ್ ಮಾಡಬೇಕು ಅಂದ್ರೆ ದೇವಿಯ ಲೀಲೆಯನ್ನ ಈ ಸೃಷ್ಟಿ ಸ್ಥಿತಿ ಲಯಗಳ ರೂಪದಲ್ಲಿ ಏನು ಮಾಡ್ತಾ ಇದ್ದಾಳೆ, ಇದು ದೇವಿಯದು, ಇದು ದೇವಿಯದು. ನಮ್ಮಂಥವ್ರಿಗೆ ನಾ ಹೇಳ್ತಿರೋದು, ಯಾರು ಅನುಸಂಧಾನ ಮಾಡೋರಿಗೆ ಸಾಧ್ಯ ಇದೆ, ಯಾರಿಗೆ ಉಪಾಸನೆ ಮಾಡೋರ್ಗೆ ಆಗತ್ತೆ, ಯಾರು ಏನೇನೋ ಯೋಗಾದಿಗಳನ್ನ ಅನುಷ್ಠಾನ ಮಾಡ್ತಾರೆ ಅವ್ರ ವಿಷಯಕ್ಕಲ್ಲ. ನಮಗೆ ಸಿಂಪ್ಲೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ನಾವು ತಿಳ್ಕೊಳ್ಬೇಕಾದ್ದು, ನಾನು ಒಲೆ ಹಚ್ಚಿದ್ರೆ ದೇವಿಯದು, ಒಲೆ ಮೇಲೆ ಪಾತ್ರೆ ಇಟ್ರೆ ದೇವಿಯದು, ನೀರು ಹಾಕಿದ್ರೆ ದೇವಿಯದು, ಅಕ್ಕಿ ತೊಳೆದ ದೇವಿ ದೇವಿ ದೇವಿ, ಇದು ಎಲ್ಲ ದೇವಿಯ ಲೀಲೆ, ಇದು ಎಲ್ಲ ದೇವಿಯ ಲೀಲೆ. ಯಾವುದು? ಅನ್ನ ಅಂತ ಸೃಷ್ಟಿ ಮಾಡಿದ್ದು ದೇವಿ, ಸೃಷ್ಟಿಕರ್ತ್ರಿ ಅಲ್ವೇ? ಹಾಗೆ ತಿಂದಾಗ ಸ್ಥಿತಿಕರ್ತ್ರಿ. ಊಟ ಮಾಡ್ತಾ ಇದೀವಿ ನಾವು, ಊಟ ಮಾಡಿ ಊಟ ಮಾಡಿದ್ದು ಶರೀರದ ರಕ್ಷಣೆ ಮಾಡ್ತಾ ಇದೆ. ಆದ್ರಿಂದ ಸ್ಥಿತಿಕರ್ತ್ರಿ ಗೋವಿಂದ ರೂಪಿಣಿ. ಈಗ ದೇವಿ ಎಲ್ಲೋ ಇದ್ದಾಳ? ಇಲ್ಲ. ಆ ರೂಪದಲ್ಲಿ ನಾವು ಪ್ರತಿದಿನದಲ್ಲಿ ದೇವಿಯನ್ನ ಕಾಣ್ತಾ ಬಂದಾಗ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನ ನಿರಂತರವಾಗಿ ಅನುಭವಿಸೋದಕ್ಕಾಗತ್ತೆ. ಹಾಗೆ ಅನುಭವಿಸಿದಾಗ ಅಯ್ಯೋ ಈ ವೇದಾಂತ ಎಲ್ಲ ತುಂಬಾ ಕಷ್ಟ ರೀ ನಮ್ಗ, ಆ ತರ ಮುಖ ಹಿಂಡ್ಬೇಕಾಗಲ್ಲ. ನೋಡ್ತಾ ಇದೀವಲ್ಲ, ನಮಗೆ ಗೊತ್ತಾಗ್ತಾ ಇದೆಯಲ್ಲ, ಪ್ರಪಂಚದ ಬದುಕೊಳಗೆ ಅದನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಆ ರೀತಿಯಲ್ಲಿ ಉಪಾಸನೆ ಮಾಡ್ತಾ ದೇವಿಯನ್ನ ನಾವು ತಿಳ್ಕೊಳ್ಳೋದು. ಈಗ ಇಷ್ಟು ದೂರ ಬಂದಿರೋದ್ರಲ್ಲಿ ಎಲ್ಲ ಬೇರೆ ಬೇರೆ ಹೇಳೋ ಅರ್ಥ ಏನು ಅಂದ್ರೆ, ಯಾರು ಯಾರಿಗೆ ಯಾವುದು ಸುಲಭನೋ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಎಲ್ಲರಿಗೂ ಒಂದೇ ಅಲ್ಲ. ಯಾರಿಗೆ ಏನು ಗೊತ್ತಾಗಲ್ಲ, ಮೊದಲೇನು ಹೇಳಿದ್ರು, ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ, ಆ ತರ ದೇವಿಯ ದಿವ್ಯ ಮಂಗಳ ವಿಗ್ರಹ ನೆನಪು ಮಾಡ್ಕೋತೀಯಪ್ಪ, ಮಾಡ್ಕೋ, ಅದೇ ಒಂದು ಉಪಾಸನಾ ಕ್ರಮ. ಏನು ಗೊತ್ತಾಗಲ್ವಾ, ಅಮ್ಮ 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 ಅಂತೀಯ, ಅದೇ ಉಪಾಸನಾ ಕ್ರಮ. ಹಾಗೆ ಒಂದೊಂದು ಭಾಗದಲ್ಲಿ ಉಪಾಸನೆಯ ರೀತಿಯನ್ನ ಹೇಳ್ತಾ ಈಗ ಇಲ್ಲಿ ಚಂದ್ರವಿದ್ಯಾ ಎನ್ನುವಂತಹ ಒಂದು ಚಂದ್ರವಿದ್ಯಾ ಉಪಾಸನೆಯನ್ನ ಹೇಳಿದ್ರು. ಈ ರೀತಿಯಲ್ಲಿ ಉಪಾಸನೆ ಮಾಡಿದ ಮೇಲೆ ಈಗ ಮುಂದಿನದೇನು? ಭಾನುಮಂಡಲ ಮಧ್ಯಸ್ಥ. ಇಲ್ಲಿಂದ ಬರುವಂತಹ ವಿದ್ಯೆ ಭಾನುಮಂಡಲ ಅಂದ್ರೆ ಇದು ಒಂದು ರೀತಿಯ ಉಪಾಸನೆ. ಇದನ್ನ ಯಾವ ಗಾಯತ್ರಿ ಮೊದಲಾದ ಉಪಾಸನೆಗಳನ್ನ ಮಾಡುವವರಿದ್ದಾರಲ್ಲ, ಸೂರ್ಯನ ಮಧ್ಯದಲ್ಲಿ ಇರುವಂತಹ ದೇವನನ್ನ ನೆನಪು ಮಾಡಿಕೊಂಡು ಆ ಸೂರ್ಯ ಮಧ್ಯದಲ್ಲಿರುವ ದೇವನನ್ನೇ ಪರಮಾತ್ಮ ಎಂಬುದಾಗಿ ಭಾವಿಸಿಕೊಳ್ತಾ ಗಾಯತ್ರಿ ಉಪಾಸನೆಯನ್ನ ಏನ್ ಮಾಡ್ತಾರೆ, ಅದನ್ನ ನಾವಿಲ್ಲಿ ಉಪಾಸನೆ ಮಾಡುವ ರೀತಿ. ಅದರಿಂದ ಭಾನುಮಂಡಲ ಮಧ್ಯಸ್ಥ ಅನ್ನುವ ನಾಮದಿಂದ ಉಪಾಸನಾ ಕ್ರಮ ಬೇರೆಯಾಯ್ತು. ಅದಕ್ಕೆ ನೆನಪು ಮಾಡ್ಕೊಳ್ಬೇಕಿರೋದು ಏನಂದ್ರೆ, ಇಷ್ಟೊಂದು ಉಪಾಸನೆಗಳನ್ನ ಹೇಳೋದು ಯಾಕೆ ಅಂತ ಕೇಳಿದ್ರೆ, ಯಾರು ಯಾರಿಗೆ ಯಾವ ಯಾವ ಉಪಾಸನೆ ಇಷ್ಟನೋ ಅವರವರು ಅದದು ಉಪಾಸನೆಯನ್ನ ಮಾಡ್ಕೊಳ್ಳಿ, ಯಾರಿಗೆ ಯಾವುದು ಅನುಕೂಲನೋ ಅದನ್ನವರು ಮಾಡ್ಕೊಳ್ಳಿ ಅಂತ. ಈಗ ಭಾನುಮಂಡಲ ಮಧ್ಯಸ್ಥ. ಭಾನುಮಂಡಲ ಸೂರ್ಯ, ಭಾನು ಸೂರ್ಯ, ಮಂಡಲ ಸೂರ್ಯಮಂಡಲ. ಹೇಗೆ ಚಂದ್ರಮಂಡಲ ಮಧ್ಯಗ, ಹಾಗೆ ಈಗ ಭಾನುಮಂಡಲ ಮಧ್ಯಸ್ಥ. ಭಾನುಮಂಡಲದ ಮಧ್ಯದಲ್ಲಿ ದೇವಿ ಇದ್ದಾಳೆ. ಇದು ಎಲ್ಲಿವರೆಗೆ ಈ ಭಾನುವಿದ್ಯೆ ಅಂತ ಕರೀತಾರೆ ಅಂದ್ರೆ, ಮುಂದೆ ಪುಣ್ಯ ಫಲಪ್ರದ ಅನ್ನುವ ನಾಮ ಬರುತ್ತಲ್ಲ, ಅಲ್ಲಿಯವರೆಗೆ ಇದನ್ನ ಭಾನುವಿದ್ಯಾ. ಹೇಗೆ ಮನುವಿದ್ಯಾ ಚಂದ್ರವಿದ್ಯಾ ಇಂದ ಪಂಚಕೃತ್ಯ ಪರಾಯಣ ಅಲ್ಲಿಯವರೆಗೆ ಚಂದ್ರವಿದ್ಯಾ, ಭಾನುಮಂಡಲ ಮಧ್ಯಗ ಇಂದ ಎಲ್ಲಿಯವರೆಗೆ ಪುಣ್ಯ ಫಲಪ್ರದ ಅನ್ನುವಲ್ಲಿಯವರೆಗೆ ಅದನ್ನ ಭಾನು ವಿದ್ಯಾ, ಸೂರ್ಯ ವಿದ್ಯಾ ಎಂಬುದಾಗಿ ಕರೀತಾರೆ. ಈಗ ಪರಮಾತ್ಮ ಸೂರ್ಯಮಂಡಲ ಮಧ್ಯದಲ್ಲಿ ಏನಾಗಿದ್ದಾನೆ, ಅವನು ಶಂಖಚಕ್ರ ಗದಾಧಾರಿಯಾಗಿ ಇರುವುದನ್ನ ನಾವು ಭಾವಿಸಿಕೊಳ್ತೇವೆ. ಆದ್ರಿಂದ ಸೂರ್ಯನ ಮಧ್ಯದಲ್ಲಿ
ಅಲ್ಲಿಗೆ ಸೂರ್ಯನನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ದೇವರನ್ನ ನಮಗೆ ಕಾಣಕ್ಕಾಗಲ್ಲ. ಕಾಣುವ ನೆಲೆಯಲ್ಲಿ ಉಪಾಸನೆ ಅಂದ್ರೆ ಕಾಣುವ ಒಂದು ಆಧಾರ ಬೇಕಲ್ಲ. ಆ ಕಾಣುವ ನೆಲೆಯ ಉಪಾಸನೆ ಎಲ್ಲಿದೆ? ಸೂರ್ಯ ರೂಪದಲ್ಲಿ ನಮಗಿದೆ. ಸೂರ್ಯನನ್ನ ಬೆಳಗಾದ ತಕ್ಷಣ ನೋಡ್ತೇವೆ. ಆದ್ರಿಂದ ಸೂರ್ಯನನ್ನ ಕಂಡ ತಕ್ಷಣ ಆ ಸೂರ್ಯ ಮಂಡಲದ ಮಧ್ಯದಲ್ಲಿರುವ ದೇವಿಯನ್ನ ನಾವೀಗ ಕಲ್ಪನೆ ಮಾಡಿಕೊಂಡು, ದೇವಿಯ ಕೃಪೆಯಿಂದ ಈ ಸೂರ್ಯ ಉದಯಿಸಿದ್ದಾನೆ. ಸೂರ್ಯೋದಯ ಒಂದು ದಿವಸ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ಆಗೇನಿದೆ ನಮ್ಮ ಬದುಕು. ಆದ್ರಿಂದ ಆ ಸೂರ್ಯ ಇಂದು ಬಂದಿದ್ದಾನೆ ಅಂದ್ರೆ ಅದು ದೇವಿಯ ಕೃಪೆ. ಸೂರ್ಯನ ಉದಯದಿಂದ ಏನೇನು ಲಾಭಗಳಿದೆ ಅದು ಮುಂದಿನದು. ಆದ್ರಿಂದ ಮೊದಲಿಗೆ ಸೂರ್ಯೋದಯ ಆಯ್ತಲ್ಲ, ಅದು ದೇವಿಯ ಕೃಪೆ. ಎರಡನೇದು, ಸೂರ್ಯೋದಯನ ನೋಡೋ ಭಾಗ್ಯ ಈ ಶರೀರಕ್ಕೆ ಕೊಟ್ಟಿದ್ದಾನಲ್ಲ, ನಾನೇ ಇಲ್ಲ ಅಂದ್ರೆ ನೋಡೋದೆಲ್ಲಿಂದ? ಅದು ಎರಡನೇ ಕೃಪೆ. ಹಾಗಾಗಿ ಅಂದ್ರೆ ನನಗೆ ಆಯಸ್ಸನ್ನ ಕೊಟ್ಟಿದ್ದಾನೆ. ಹಾಗಾಗಿ ಆ ರೀತಿ ಅಂದ್ರೆ ಇನ್ನೂ ಒಂದು ದಿನದ ಆಯಸ್ಸು ನನ್ನ ಪಾಲಿಗಿದೆ. ಆ ರೀತಿಯಲ್ಲಿ ಭಾನುಮಂಡಲ ಮಧ್ಯಗ ಅನ್ನುವುದನ್ನು ನಾವು ಭಾವಿಸಿಕೊಂಡು ದೇವಿಯನ್ನ ಭಾನುಮಂಡಲದಲ್ಲಿ ಭಾವಿಸಿ ಅವಳನ್ನು ಉಪಾಸನೆ ಮಾಡಿಕೊಳ್ಳೋದು. ಅವಳು ಹೇಗಿದ್ದಾಳೆ? ಮತ್ತೆ ಹೇಳಿದಂತೆ ಆ ದೇವಿ ಸೂರ್ಯಮಂಡಲ ಮಧ್ಯದಲ್ಲಿ ಇರುವ ದೇವಿಯನ್ನ ತ್ರಿಪುರ ಸುಂದರಿ ಎಂಬುದಾಗಿ ನಾವು ಪೂಜೆ ಮಾಡಬೇಕು. ಅದನ್ನು ಮೊದಲಿಂದ ಹೇಳಿಕೊಂಡು ಬಂದಿದ್ದೇವೆ. ಅವಳು ಹೇಗಿದ್ದಾಳೆ? ಪಾಶಾಂಕುಶ ಧನುರ್ಬಾಣ ಹಸ್ತ. ತಾನು ಪಾಶ, ಅಂಕುಶ, ಧನುಸ್ಸು, ಬಾಣ ಇವುಗಳನ್ನ ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಎಂಬುದಾಗಿ ಧ್ಯಾನ ಮಾಡಿಕೊಳ್ಬೇಕು. ಹಾಗೆ ಧ್ಯಾಯೇತ್, ಆ ರೀತಿ ಸೂರ್ಯನ ಮಧ್ಯದಲ್ಲಿ ದೇವಿಯನ್ನ ಧ್ಯಾನ ಮಾಡಿ ಅವಳ ಉಪಾಸನೆಯನ್ನು ಆರಂಭ ಮಾಡಬೇಕು. ಅದಕ್ಕೆ ಹೇಳಿದ್ದು, ಹಾಗೆ ನಮಗೆ ಗೊತ್ತಾಗದೇ ಇದ್ದಾಗ ನಾವು ಏನ್ ಮಾಡಬೇಕು? ಸೂರ್ಯನನ್ನ ನೋಡಿದ ತಕ್ಷಣ ದೇವಿ ಸೂರ್ಯನ ರೂಪದಲ್ಲಿ ಉದಯಿಸಿದ್ದಾಳೆ. ಮತ್ತೆ ಉದಯಿಸಿದ ಸೂರ್ಯನನ್ನ ನೋಡುವ ಕಣ್ಣು, ಇಂದ್ರಿಯ, ಶರೀರವನ್ನು ನನಗೆ ಕೊಟ್ಟು ಆಯುಸ್ಸನ್ನು ಕೊಟ್ಟು ಅನುಗ್ರಹಿಸಿದ್ದಾಳೆ. ಆ ರೀತಿಯಲ್ಲಿ ಭಾನುಮಂಡಲ ಮಧ್ಯಸ್ಥ. ಇನ್ನು ಈ ಸೂರ್ಯ ಅನ್ನುವುದನ್ನ ನಾವು ಆಕಾಶದಲ್ಲಿ ಹೇಗೆ ನೋಡ್ತಾ ಇದ್ದೇವೆ, ಈಗ ಉಪಾಸನೆ ವಿಷಯಕ್ಕೆ ಬಂದಾಗ ಆಕಾಶದಲ್ಲಿ ನೋಡ್ತಾ ಇರುವ ಸೂರ್ಯನನ್ನೇ ಆಕಾಶವನ್ನೇ ವಿಭಜನೆ ಮಾಡಿದಾಗ, ಆಕಾಶ ಹೊರಗಡೆ ಇದೆ, ಹೊರಗಡೆ ಇರುವುದಷ್ಟೇ ಆಕಾಶವಲ್ಲ, ಎಲ್ಲೆಲ್ಲಿ ಖಾಲಿ ಇದೆ ಅದೆಲ್ಲ ಆಕಾಶ ಅಂದಿದ್ದೇವೆ. ನಮ್ಮ ಶರೀರದ ಒಳಗೆ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನೆಲ್ಲ ಆಕಾಶ, ಶರೀರಾಂತರ್ಗತ ಆಕಾಶ ಅಂದಿದ್ದೇವೆ. ಇನ್ನು ಹೃದಯದ ಒಳಗೆ ದಹರಾಕಾಶ ಅಂತಾರೆ. ಹೃದಯದ ಒಳಗೆ ಇರುವಂತಹ ಒಂದು ಆಕಾಶ ಇದೆ. ಈಗ ಯಾವ ಸೂರ್ಯನನ್ನ, ಉಪಾಸನೆಯ ವಿಷಯಕ್ಕೆ ಬಂದ್ರೆ ಯಾವ ಸೂರ್ಯನನ್ನ ನಾವು ಆಕಾಶದಲ್ಲಿ ಪೂರ್ವ ದಿಕ್ಕಿನಲ್ಲಿ ಮೇಲೆ ಬರ್ತಾ ಇರುವುದನ್ನ ಕಂಡೆವೋ, ಆ ಸೂರ್ಯನ ಮಧ್ಯದಲ್ಲಿ ಯಾವ ದೇವಿ ತ್ರಿಪುರ ಸುಂದರಿಯಾಗಿ ಪಾಶಾಂಕುಶ ಧನುರ್ಬಾಣ ಹಸ್ತ ಆಗಿ ವಿರಾಜಮಾನಳಾಗಿದ್ದಾಳೆ ಅಂತ ಕಲ್ಪನೆ ಮಾಡಿಕೊಂಡು ಭಾವಿಸ್ತಾ ಇದ್ದೇವೆಯೋ, ಅದೇ ದೇವಿಯನ್ನ ಈ ಒಂದು ಈ ಜಾಗದಲ್ಲಿ ಹಾಗೆ ದಹರಾಕಾಶದ ಒಳಗೆ, ಹೃದಯಾಕಾಶದ ಒಳಗೆ ಭಾವಿಸಿಕೊಂಡು ಉಪಾಸನೆ ಮಾಡೋದು ಕೂಡ ಭಾನುವಿದ್ಯಾಗೆ ಅಂಗಭೂತ ಆಗುತ್ತೆ. ಆದ್ರಿಂದ ಅಲ್ಲಿ ಹೃದಯಾಕಾಶದಲ್ಲಿ ಹೇಗೆ ಅಂದ್ರೆ ಎಲ್ಲವನ್ನ, ಹೃದಯಾಕಾಶ ಯಾರಿಗಿಲ್ಲ? ಪ್ರತಿ ಜೀವಕ್ಕೆ ಹೃದಯ ಇದೆ. ಆ ಹೃದಯ ಎಂಬ ಆಕಾಶದ ಒಳಗೆ ನನ್ನ ಹೃದಯದೊಳಗೆ ವಿರಾಜಮಾನವಾಗಿರುವ ಸೂರ್ಯನನ್ನ ಅಥವಾ ದೇವಿಯನ್ನ ಕಂಡು ಬೇರೆಯವರೊಳಗೆ ಇರುವಂತಹ ದೇವಿಯನ್ನ ಭಾವಿಸಿಕೊಳ್ಳುವಂತೆ ಉಪಾಸನೆಯನ್ನು ಮುಂದುವರಿಸಿಕೊಂಡ್ರೆ ಆಗ ಅದು ಭಾನುಮಂಡಲ ಮಧ್ಯಸ್ಥ ಎಂಬ ದೇವಿಯ ಉಪಾಸನೆಯನ್ನ ತೋರಿಸಿ ಮಾಡಿದಂತಾಗುತ್ತೆ. ಅದರಿಂದ ಅಶೇಷ ವೇದಾತ್ಮಕ ವೇದ್ಯಂ, ಎಲ್ಲ ವೇದಾಂತಗಳು ಪ್ರತಿಪಾದನೆ ಮಾಡುವಂಥ ಯಾವ ಪರತತ್ವ ಅದು ಸೂರ್ಯನ ರೂಪದಲ್ಲಿ ನಮಗೆ ಕಾಣ್ತಾ ಇದೆ ಅಂತ ನಾವು ಭಾವಿಸಿಕೊಂಡು ಅದನ್ನೇ ಗಾಯತ್ರಿಯಾಗಿ ಉಪಾಸನೆ ಮಾಡ್ತೇವೋ, ಸವಿತೃದೇವನಿಗೆ ಸಂಬಂಧಪಟ್ಟಿದ್ರಿಂದ ಅದನ್ನೇ ಸಾವಿತ್ರಿ ಅಂತ ಉಪಾಸನೆ ಮಾಡ್ತೇವೋ, ಅದನ್ನೇ ಇಲ್ಲಿ ದೇವಿ ತ್ರಿಪುರ ಸುಂದರಿ ಎಂಬುದಾಗಿ ಉಪಾಸನೆ ಮಾಡುವುದು. ಆದ್ರಿಂದ ಇದು ತ್ರಿಲೋಕ ಸಂಜ್ಞ ಅಂದ್ರೆ ಭೂಹು ಭುವಃ ಸ್ವಹ ಎಂಬ ಮೂರನ್ನು ವ್ಯಾಪಿಸಿದೆ. ಅದನ್ನೇ ಈ ಅನ್ನೋದನ್ನೇ ನಾವು ಅನ್ಕೊಂಡಿದ್ದೇನಂತ, ಇಲ್ಲಿ ಯಾವ ಮೂರು ಆಕಾಶಗಳು ಹೇಳಿದ್ವಲ್ಲ, ಚಿದಾಕಾಶ, ಹೃದಾಕಾಶ ಮತ್ತೆ ದಹರಾಕಾಶ, ಈ ಎಲ್ಲ ಆಕಾಶಗಳನ್ನು ವ್ಯಾಪಿಸಿಕೊಂಡಿರುವುದು ಕೂಡ ಇದೇ ಸೂರ್ಯ.
ಈ ಸೂರ್ಯನಲ್ಲೇ ದೇವಿ ತ್ರಿಪುರ ಸುಂದರಿಯಾಗಿ ವಿರಾಜಮಾನಳಾಗಿದ್ದಾಳೆ ಅಂತ ಭಾವಿಸಿ ಉಪಾಸನೆ ಮಾಡೋದನ್ನ ಏನಂತಾರೆ? ಭಾನುಮಂಡಲ ಮಧ್ಯಸ್ಥ ಎನ್ನುವ ಭಾನುವಿದ್ಯೆಯ ಉಪಾಸನೆಯ ಮೊದಲ ಹಂತ. ಯಾಕೆಂದ್ರೆ ಉಪಾಸನೆಗೆ ನಮಗೆ ಬೇಕಾದ್ದೇ ಮೊದಲಿಗೆ ಮೂರ್ತಿ ಇಲ್ಲದೆ ಉಪಾಸನೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಆ ಮೂರ್ತಿ ಎನ್ನುವುದು ಒಂದು ಹಿಡಿ ಅಷ್ಟೇ, ಒಂದು ಹ್ಯಾಂಡಲ್, ಹೆಲ್ಪರ್ ಟೈಪ್ ಅಷ್ಟೇ. ಅದು ಯಾತಕ್ಕೆ? ಒಳಗೆ ಹೋಗೋದಕ್ಕೆ, ಹೃದಾಕಾಶವನ್ನ ಮುಟ್ಟೋದಕ್ಕೆ ಇದು ಒಂದು. ಯಾವುದು? ಸೂರ್ಯ. ಅಲ್ಲಿಂದ ಒಳ ಆಕಾಶಕ್ಕೆ ಬರೋದು, ಅಲ್ಲಿಂದ ಹೃದಾಕಾಶಕ್ಕೆ ಬರುವುದಕ್ಕೆ ಸಹಾಯಕವಾಗಿಟ್ಟುಕೊಂಡು ಹೃದಾಕಾಶದಲ್ಲಿರುವ ದೇವಿಯನ್ನ ಕಾಣುವುದು. ಆಯ್ತು. ಈಗ ಆ ದೇವಿ ಹೆಸರೇನು? ಆ ದೇವಿ ಯಾವ ರೂಪದಲ್ಲಿದ್ದಾಳೆ ಅಂದ್ರೆ ಭೈರವಿ. ಭಾನುಮಂಡಲ ಮಧ್ಯಸ್ಥ ಭೈರವಿ. ಭೈರವ ರೂಪದಲ್ಲಿ ಅವಳು ಇದ್ದಾಳೆ. ಭೈರವ ಅನ್ನುವವನ ಪತ್ನಿ ಭೈರವಿ ಅಂತಾರೆ, ಅವಳ ರೂಪವನ್ನೇ ಭೈರವಿ ಅಂತಾರೆ. ರವ ಅಂತ ಹೇಳಿದ್ರೆ ಶಬ್ದ, ಭೈರವ ಅಂದ್ರೆ ಭಯವನ್ನ ಹುಟ್ಟಿಸುವಂತ ಶಬ್ದ ಅಂತ ಅರ್ಥ. ಭಯವನ್ನ ಹುಟ್ಟಿಸುವಂತ ಶಬ್ದ ಅಂದಾಗ ಈ ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಇತ್ತೀಚೆಗೆ ಅಂದ್ರೆ ಆಗ್ಲೇ ಅದು 5 ವರ್ಷ ಆಗೋಯ್ತೋ ಏನು ಈ ಭಗವಂತನ ಸೃಷ್ಟಿಯನ್ನ ಇದು ಮಾಡುವಂತ ಇದು ಏನೋ ಹೇಳ್ತಾರಲ್ಲ, ಅದು ಬಾಯಿಗೆ ಶಬ್ದ ಬರ್ತಿಲ್ಲ. ಒಟ್ಟಿನಲ್ಲಿ ಅಣುಗಳ ಒಂದು ಸಂಯೋಗದಿಂದ, ಅಣುಗಳ ಸಂಘರ್ಷದಿಂದ ಉಂಟಾದಂಥ ಒಂದು ದೊಡ್ಡ ಶಬ್ದ. ಆ ಶಬ್ದ ಏನಾಗುತ್ತೆ? ಮೊದಲಿಗೆ ವಿಸ್ತಾರವಾಗಿ ಬೆಳೀತಾ ಸಾಗುತ್ತೆ. ಹಾಗೆ ಬೆಳೆದ ಶಬ್ದ ಏನಾಗುತ್ತೆ? ನಾದ ರೂಪವಾಗಿ, ಬಿಂದು ರೂಪವಾಗಿ, ಆನಂತರ ಅದು ವಿಕಾಸದ ಸ್ಥಿತಿಯನ್ನ ಹೊಂದುತ್ತಾ ಬಿಗ್ ಬ್ಯಾಂಗ್, ಆ ದೊಡ್ಡದಾದ ಶಬ್ದ, ಆ ಶಬ್ದ ರೂಪವನ್ನ ತಳೆದು ಆ ಪ್ರಪಂಚದ ಸೃಷ್ಟಿಗೆ ಕಾರಣ. ಅದನ್ನು ನಾವು ಭೈರವ ಎಂಬುದಾಗಿ ಹೇಳ್ಕೊಳ್ಬಹುದು. ಹಾಗೆ ಈ ಭೈರವಿಯ ಸ್ವರೂಪ ಏನಪ್ಪಾ ಅಂತ ಕೇಳಿದ್ರೆ, ದೇವಿ ತ್ರಿಪುರ ಸುಂದರಿಯನ್ನ ಸದಾ 16 ವರ್ಷ ಅಂತ ಹೇಳಿದ್ದೇವೆ, 16 ವರ್ಷ. ಇವಳು ಹೇಗೆ ಅಂದ್ರೆ ಯಾವಾಗ್ಲೂ 12 ವರ್ಷ. ಭೈರವಿಗೆ ಸದಾ 12, 12 ವರ್ಷಗಳೇ ಇವಳ ವಯಸ್ಸು. ಮತ್ತೆ ನಾವು ಹಿಂದೆ ಹೇಳ್ಕೊಂಡಿದ್ವಿ, ಭೈರವ ಅನ್ನುವಾಗ ಭಯ ಏನಿದೆ, ಯಾವುದು ನಮ್ಮನ್ನ ಭಯಪಡಿಸೋದು ಅಂದ್ರೆ ನಾನು ನನ್ನದು ಅನ್ನುವ ಮೋಹ ನಮ್ಮನ್ನ ಭಯಪಡಿಸುತ್ತೆ. ಅದನ್ನ ಏನಂತ ಕರೆದಿದ್ದೇವೆ ನಾವು? ಅವಿದ್ಯೆ ಎಂದಿದ್ದೇವೆ. ಆ ಅವಿದ್ಯೆ ಎಂಬ ಭಯವನ್ನ ಭೀಕರವಾದ ಶಬ್ದ ಮಾಡಿ ಓಡಿಸೋಳು ಯಾರೋ ಅವಳನ್ನ ಏನಂತಾರೆ? ಭೈರವಿ ಅಂತ ಕರೀತಾರೆ. ಆಗ ನಮ್ಮ ಭಯ ದೂರ ಆಗುತ್ತೆ. ಭೈರವಿ ಅಂತ ಹೇಳಿದ ತಕ್ಷಣ ಭಯ ಆಗಲ್ಲ. ಆದ್ರಿಂದ ಆ ಭೈರವಿ ಎನ್ನುವುದು ನಮ್ಮ ಭಯವನ್ನ ದೂರ ಮಾಡಕ್ಕಿರುವ ರವ ಹೊರತು, ಮಗು ಜೋರಾಗಿ ಹಿಡ್ಸ್ಕೊಂಡ್ರೆ ಯಾರಾದೋ ಅಂದಿದ ತಕ್ಷಣ ಅಲ್ವಾ, ಅಂದ್ರೆ ಧ್ವನಿ ಏರಿಸ್ತಿದ್ದಾಗೆ ಓಡ್ತಾರೆ ನೋಡಿ ಯಾರು ಹೆದು ಮಾಡಿದವರು. ಆ ರೀತಿಯಲ್ಲಿ ಆ ರವದಿಂದ ನನ್ನ ಕಂದನನ್ನ ಭಯಪಡಿಸಿದವ್ರು ಯಾರು ಅಂತ ದೇವಿ ಗರ್ಜನೆ ಮಾಡಿ ಏನ್ ಮಾಡ್ತಾಳೆ? ನಮ್ಮ ರಕ್ಷಣೆಯನ್ನ ಮಾಡ್ತಾಳೆ. ಆದ್ರಿಂದ ಸದಾ 12 ವರ್ಷದ ದೇವಿಯಾಗಿದ್ದು ನಮ್ಮನ್ನ ನಿರಂತರವಾಗಿ ಕಾಪಾಡುವ ದೇವಿ. ಆದ್ರಿಂದ ಅವಳು ಭೈರವಿ. ಆ ಭೈರವಿ ರೂಪದಲ್ಲಿ ಇವಳನ್ನ, ಯಾರನ್ನ? ಭಾನುಮಂಡಲ ಮಧ್ಯದಲ್ಲಿರುವ ದೇವಿಯನ್ನ ನಾವು ಉಪಾಸನೆ ಮಾಡಬೇಕು, ಆರಾಧನೆ ಮಾಡಬೇಕು. ಈ ಭೈರವಿ 14 ಬಗೆಯಲ್ಲಿ ಇದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಅದನ್ನ ಮೊದಲನೇದಾಗಿ ತ್ರಿಪುರ, ಆಮೇಲೆ ಸಂಪತ್ಪ್ರದ, ಸಕಲ ಸಿದ್ಧಿಪ್ರದ, ಭವಾನಿ, ಸಕಲ ವಿಘ್ನ ಧ್ವಂಸಿನಿ, ಚೈತನ್ಯ, ಕಾಮೇಶ್ವರಿ, ಹೀಗೆ ನಾನಾ ರೂಪ 14 ರೂಪಗಳಲ್ಲಿ ಭೈರವಿ ಎನ್ನುವವಳನ್ನ ಆರಾಧನೆ ಮಾಡೋದು, ಉಪಾಸನೆ ಮಾಡೋದು ಅಂತ ಹೇಳ್ತಾರೆ. ಈ ಭೈರವಿ ಅನ್ನುವುದಕ್ಕೆ ಬೀಜ ಏನು ಅಂದ್ರೆ, ಬೀಜ ಇದೆಯಲ್ಲ, ಐಂ ಹ್ರೀಂ ಕ್ಲೀಂ ಅಂತ ಹೇಳಿದಂತೆ ಇದರಲ್ಲಿ ರೇಫ ಒಂದನ್ನ ತೆಗೆದ್ರೆ, ಮಧ್ಯಕೂಟ ಇದೆಯಲ್ವಾ, ದೇವಿ ತ್ರಿಪುರ ಸುಂದರಿಗೆ ಮಧ್ಯಕೂಟ, ವಾಗ್ಭವಕೂಟ, ಮಧ್ಯಕೂಟ, ಅಲ್ಲಿ ಆ ಮಧ್ಯಕೂಟದ ಬೀಜಾಕ್ಷರ ಯಾವುದೋ ಅದರ ರೇಫವನ್ನ ತೆಗೆದು ಬಿಟ್ರೆ ಅದೇ ಬೀಜಾಕ್ಷರ ಭೈರವಿಗೆ. ಆದ್ರಿಂದ ಅದರ ಅರ್ಥ ಏನಾಯ್ತು? ಹೀಂ ಅನ್ನುವುದಾಗಿ ಅವಳನ್ನ ನಾವು ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಈಗ ಯಾವ್ಯಾವುದೋ ಭೈರವಿಯನ್ನ ನಾವು ಹೇಳಿದ್ವಲ್ಲ,
ಯಾವುದು ಸಂಪತ್ಪ್ರದ ಭೈರವಿ, ಹಾಗೆ ಇದು ಸಕಲ ಸಿದ್ಧಿದ ಭೈರವಿ, ಈ ರೀತಿಯಾಗಿ ಯಾವ ಯಾವ ಭೈರವಿಯನ್ನ ಹೇಳಿದ್ವಲ್ಲ, ಹೃದಯದಲ್ಲಿರುವ ಭೈರವಿಯ ಹೆಸರು ಮಾರ್ತಾಂಡ ಭೈರವಿ. ಹೃದಯ ಎಂಬ ಆಕಾಶದ ಒಳಗೆ ಮಾರ್ತಾಂಡ ಭೈರವಿ ಎನ್ನುವವಳು ಇದ್ದಾಳೆ. ಅವಳು ಮೃತ್ಯೆಂಬ ಭಯದಿಂದ ನಮ್ಮನ್ನ ಓಡಿಸುವವಳಾಗಿದ್ದಾಳೆ. ಮರಣ ಎಂಬ ಭಯದಿಂದ ನಮ್ಮನ್ನ ದೂರ ಮಾಡುವವಳಾಗಿ ನಮ್ಮ ಅಂತರಂಗದಲ್ಲಿ ಕುಳಿತು ನಮ್ಮನ್ನ ಮೃತ್ಯು ಅತೀತವಾದ ನೆಲೆಗೆ ಕರೆದೊಯ್ತಾ, ಭಯ ಪಡಬೇಡ, ಮರಣಕ್ಕೆ ಹೆದರಬೇಡ ಅನ್ನುವ ಒಂದು ಧೈರ್ಯವನ್ನ ನಮಗೆ ಕೊಡುವವಳಾಗಿ ನಮ್ಮ ಹೃದಯದ ಒಳಗೆ ಕುಳಿತಿದ್ದಾಳೆ. ಅವಳನ್ನ ನಾವು ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದು ಭೈರವಿ ಉಪಾಸನೆಯ 2ನೇ ಸ್ಟೆಪ್, ಹಂತ. ಇನ್ನು ಮುಂದಿನದು ಭಗಮಾಲಿನಿ. ಭಗಮಾಲಿನಿ ಅಂದ್ರೆ, ಭಗ ಅಂದ್ರೆ ನಕ್ಷತ್ರ ಅಂತ ಅರ್ಥ ಇದೆ. ಭ ಅಂದ್ರೇನೆ ನಕ್ಷತ್ರ. ನಕ್ಷತ್ರಗಳ ಸಮೂಹ ಏನಿದೆ, ಆ ನಕ್ಷತ್ರಗಳ ಸಮೂಹವನ್ನ ಇವಳು ಮಾಲೆಯಾಗಿ ಹಾಕೊಂಡಿದ್ದಾಳೆ. ಯಾರು? ಭೈರವಿ. ನಕ್ಷತ್ರಗಳ ಸಮೂಹವನ್ನ ಮಾಲೆಯಾಗಿ ಹಾಕಿಕೊಂಡಿರುವುದರಿಂದ ಅವಳು ಭಗಮಾಲಿನಿ. ಇನ್ನು ಈ ಭಗಮಾಲಿನಿ ಅನ್ನುವುದು, ನಾವು ಪ್ರತಿಯೊಂದು ತಿಥಿಗೆ ದೇವತೆಗಳನ್ನ ಹೇಳಿದ್ದೇವೆ. ಪ್ರಥಮಾಗೆ ಒಬ್ಳು, ದ್ವಿತೀಯಾಗೆ ಒಬ್ಳು, ತೃತೀಯಾಗೆ ಒಬ್ಳು ಅಂತ. ಅಲ್ಲಿ ಪ್ರಥಮಾ ತಿಥಿಯ ದೇವತೆ ಹೆಸರೇ ಏನು? ತ್ರಿಪುರ ಸುಂದರಿ. 2ನೆಯ ತಿಥಿಯ ದೇವತೆಯ ಹೆಸರೇನು? ಭಗಮಾಲಿನಿ. ಅದರಿಂದ ಭಗಮಾಲಿನಿ ಅಂದ್ರೆ ದ್ವಿತೀಯ ತಿಥಿಯನ್ನ ತನ್ನ ಒಂದು ಉಪಾಸನೆಯ ದಿನವಾಗಿ ಇಟ್ಟುಕೊಂಡಿರುವಂತಹ ದೇವಿ, ಅಥವಾ ಅದಕ್ಕೆ ಅಧಿಷ್ಠಾತೃ ದೇವಿ. ಅವಳು ಯಾರೋ? ಅವಳು ಭಗಮಾಲಿನಿ. ಇನ್ನು ಭಗಮಾಲಿನಿ ಅಂದಾಗ ನಕ್ಷತ್ರಗಳನ್ನೇ ಮಾಲೆಯಾಗಿ ಹಾಕಿಕೊಂಡಿರುವಂಥವಳು ಭಗಮಾಲಿನಿ ಅಂದಾಗ, ಭೈರವಿಯು ಹೇಗ್ ಕಾಣ್ತಾ ಇದ್ದಾಳೆ? ನಕ್ಷತ್ರಗಳ ಮಾಲೆಯನ್ನ ಹಾಕಿಕೊಂಡು ನಮಗೆ ಕಾಣ್ತಾ ಇದ್ದಾಳೆ. ಮೊದಲಿಗೆ ನಾವು ನೋಡಿದ್ದೇನು? ಭಾನುಮಂಡಲದ ಮಧ್ಯದಲ್ಲಿದ್ದಾಳೆ. ಅವಳು ಹೊರ ಭಾನುವಿನ ಮಂಡಲದ ಮಧ್ಯದಲ್ಲದೆ ದಹರಾಕಾಶ ಎಂಬ ಹೃದಯ ಭಾನುವಿನ ಮಧ್ಯದೊಳಗಿದ್ದಾಳೆ. ಅಲ್ಲೂ ಭೈರವಿಯಾಗಿದ್ದಾಳೆ, ಅಲ್ಲಿ ಸಾವಿತ್ರಿಯಾಗಿದ್ದಾಳೆ, ಗಾಯತ್ರಿಯಾಗಿದ್ದಾಳೆ, ಇಲ್ಲಿ ಮಾರ್ತಾಂಡ ಭೈರವಿಯಾಗಿದ್ದಾಳೆ. ಅವಳು ಈಗೇನಾಗಿದ್ದಾಳೆ? ಭಗಮಾಲಿನಿಯಾಗಿದ್ದಾಳೆ. ಭಗ ಎನ್ನುವ ನಕ್ಷತ್ರದ ಮಾಲೆಯನ್ನ ಅವಳು ಧರಿಸಿಕೊಂಡಿದ್ದಾಳೆ, ಭಗಮಾಲಿನಿ ಆಗಿದ್ದಾಳೆ ಅನ್ನುವುದನ್ನ ನೋಡೋದು. ಇನ್ನು ಭಗ ಅಂತ ಹೇಳಿದ್ರೆ 12 ಜನ ಆದಿತ್ಯರು. ನಾವು ನೋಡಿರುವಂತೆ 12 ಆದಿತ್ಯರು. 12 ಆದಿತ್ಯರಲ್ಲಿ ಭಗ ಅನ್ನುವನು ಒಬ್ಬ ಆದಿತ್ಯ. ಆ ಭಗ ಎಂಬ ಆದಿತ್ಯನನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ ಅಂತ ಒಂದು ಅರ್ಥ ಮಾಡ್ಕೊಳ್ಬಹುದು. ಇಲ್ಲ, ಭಗ ಮೊದಲಾದಂಥ 12 ಆದಿತ್ಯರನ್ನ ತನ್ನ ಕುತ್ತಿಗೆಯಲ್ಲಿ ಮಾಲೆಯಾಗಿ ಹಾಕೊಂಡಿದ್ದಾಳೆ. ಈಗ ಅವಳ ವೈಶಿಷ್ಟ್ಯ ನಮ್ಗೆ ಅರ್ಥ ಆಗುತ್ತೆ. ಸೂರ್ಯನನ್ನ ಮಾಲೆಯಾಗಿ ಹಾಕೊಳ್ತಾಳೆ ಅಂದ್ರೆ ಅವಳ ಶಕ್ತಿ ಹೇಗಿರ್ಬೇಕು? ಸೂರ್ಯನ ಹತ್ರ ಹೋಗಕ್ಕಾಗತ್ಯಾ? ಈಗಲೇ ಸೂರ್ಯನನ್ನ ನಾವು ತಾಳಲಾರೆವು. ಅಂಥದ್ದು ಒಂದು ಸೂರ್ಯ ಅಲ್ಲ, 12 ಸೂರ್ಯನನ್ನ ಮಾಲೆಯಾಗಿ ಹಾಕೊಳ್ತಾಳೆ ಅಂದ್ರೆ ಅವಳ ಶಕ್ತಿ ಎಂಥದ್ದು. ಆದ್ರಿಂದಲೇ ಅವಳೇನು? ಭೈರವಿ. ಹಾಗೆ ಸಾಧಾರಣಳಾದವಳು ಹಾಕೊಳ್ಳಕ್ಕಾಗಲ್ಲ. ಆದ್ರಿಂದ ಅವಳು ಭಗಮಾಲಿನಿಯಾಗಿ ಅವಳೇನಾಗಿದ್ದಾಳೆ? ಭೈರವಿ ಆಗಿದ್ದಾಳೆ. ಭಗ 12 ಆದಿತ್ಯರಲ್ಲಿ ಆ ಭಗ ಎನ್ನುವ ಸೂರ್ಯನನ್ನ ಮಾಲೆಯನ್ನಾಗಿ ಇಟ್ಕೊಂಡಿದ್ದಾಳೆ. ಅಥವಾ ಅವನನ್ನ ಪೆಂಡೆಂಟ್ ತರ, ಭಗ ಅನ್ನುವ ಸೂರ್ಯನನ್ನ ಪೆಂಡೆಂಟ್ ಮಾಡಿಕೊಂಡು ಉಳಿದ 11 ಸೂರ್ಯರನ್ನ ಏನು ಮಾಡ್ಕೊಂಡಿದ್ದಾಳೆ? ಮಾಲೆಯಾಗಿ ಮಾಡ್ಕೊಂಡಿದ್ದಾಳೆ. ಅಂಥ ದೇವಿ ಒಂದರ್ಥ. ಇನ್ನೊಂದರ್ಥ ಏನಪ್ಪಾ ಅಂದ್ರೆ, ಸೂರ್ಯ ಕಿರಣಗಳಿದೆಯಲ್ಲ, ಸೂರ್ಯನ ಕಿರಣಗಳು ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೆಯಾ? ಇಲ್ಲ, ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿಕೊಂಡಿದೆ. ಸೂರ್ಯ ಬಂದಾಂದ ಕೂಡ್ಲೆ ದಿಕ್ಕುಗಳನ್ನ ತುಂಬ್ಕೊಂಡ್ಬಿಡ್ತಲ್ವಾ ಆ ಬೆಳಕು. ಹಾಗೆ ದೇವಿ ತಾನು ಹೃದಯ ಎಂಬ ಒಂದೇ ಜಾಗದಲ್ಲಿ ಕೂತಿರಬಹುದು. ಹೃದಯ ಎಂಬ ಒಂದೇ ಜಾಗದಲ್ಲಿ ಪ್ರಾಣಶಕ್ತಿ ಇದ್ರು, ಆತ್ಮಶಕ್ತಿ ಇದ್ರು, ಅಲ್ಲಿ ಒಂದೇ ಕಡೆ ಕೂತಿದ್ಯಾ? ಇಲ್ಲ. ಆ ಚೈತನ್ಯ ಶಕ್ತಿ ಏನ್ ಮಾಡಿದೆ? ಕಣ್ಣನ್ನ ನೋಡುವಂತೆ ಮಾಡಿದೆ, ಕಿವಿಯನ್ನ ಕೇಳುವಂತೆ ಮಾಡಿದೆ, ಕೈಯನ್ನ ಚಲಿಸುವಂತೆ ಮಾಡಿದೆ, ಆಹಾರ ತಿಂದ ಆಹಾರವನ್ನ ಪಚನ ಮಾಡುವಂತೆ ಮಾಡಿದೆ, ಕಾಲನ್ನ ನಡೆಯುವಂತೆ. ಅಲ್ಲಿಗೆ ಒಂದೇ ಕಿರಣ ಏನು ಮಾಡಿದೆ? ಎಲ್ಲ ಕಡೆಗೆ ಹರಡುವಂತೆ,
ದೇವಿ ಒಂದೇ ಜಾಗದಲ್ಲಿ ಕುಳಿತಿದ್ರೂ ಕೂಡ ಎಲ್ಲಾ ಕಡೆಗೆ ವ್ಯಾಪಿಸಿ ತನ್ನ ಒಂದು ಶಕ್ತಿಯಿಂದ ಎಲ್ಲ ಚಟುವಟಿಕೆಗಳು ನಡೆಯುವುದಕ್ಕೆ ಕಾರಣಕರ್ತಳಾಗಿ ಆ ಚಟುವಟಿಕೆಗಳನ್ನ ತನ್ನ ಮಾಲೆಯಾಗಿ ಮಾಡಿಕೊಂಡಿದ್ದಾಳೆ, ತನ್ನ ಮಾಲೆ ರೂಪದಲ್ಲಿ ಅದನ್ನ ಹಿಡ್ಕೊಂಡಿದ್ದಾಳೆ. ಹಾಗಾಗಿ ಅವಳು ಭಗ ಮಾಲಿನಿ. ಈ ರೀತಿ ಭಗ ಅನ್ನುವಾಗ ಭಗ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಭಗ ಅಂತ ಹೇಳಿದ್ರೆ ಐಶ್ವರ್ಯ, ಅದನ್ನ ನಾವು ಅನೇಕ ಬಾರಿ ನೋಡ್ಕೊಂಡಿದ್ದೇವೆ. ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರ ಐಶ್ವರ್ಯ ಅನ್ನೋದು ಒಂದು, ಸಮಗ್ರವಾಗಿರುವುದರಲ್ಲಿ ಐಶ್ವರ್ಯ ಅನ್ನೋದು ಎರಡನೇದು. ಸಮಗ್ರ ಐಶ್ವರ್ಯ ಅಂದಾಗ ಏನೇನು ನಾವು ಹೇಳಿರುವಂತೆ ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಆ ರೀತಿ ಇರುವ ಸಮಗ್ರ ಮತ್ತೆ ಅದು ಒಂದು. ಇನ್ನು ಸಮಗ್ರ ಇದೆಯಲ್ಲ, ಸಮಗ್ರದಲ್ಲಿ ಒಂದು ಐಶ್ವರ್ಯ ಅಂದ್ರೆ ಈಶ್ವರ ಭಾವ ಇದೆಯಲ್ಲ ಅದು. ಆ ಎರಡೂ ಕೂಡ ಐಶ್ವರ್ಯಸ್ಯ ಸಮಗ್ರಸ್ಯ. ಆಮೇಲೆ ಧರ್ಮಸ್ಯ, ಎಂಥ ಧರ್ಮ? ಸಮಗ್ರಸ್ಯ ಧರ್ಮಸ್ಯ, ಎಲ್ಲ ಧರ್ಮ. ಆಮೇಲೆ ಯಶಸ್ಸಃ, ಕೀರ್ತಿ. ಯಾವ ಕೀರ್ತಿ? ಸಮಗ್ರಸ್ಯ ಯಶಸ್ಸಃ. ಹಾಗೆ ಶ್ರೀ ಅಂದ್ರೆ ಪ್ರತಿಯೊಂದು ಜೀವದೊಳಗೆ ಒಂದು ಕಾಂತಿ ಇದೆ. ಪ್ರತಿಯೊಂದು ಜೀವವನ್ನ ನೋಡಿದರೆ ಆ ಜೀವದಿಂದ ಹೊರಹೊಮ್ಮುವ ಒಂದು ಕಾಂತಿ ಕಾಣುತ್ತೆ. ಆ ಕಾಂತಿ ರೂಪದಲ್ಲಿ ಅದು ಸಮಗ್ರ. ಶ್ರೀಯ, ಸಮಗ್ರಸ್ಯ ಶ್ರೀಯ. ಸಮಗ್ರ ಅನ್ನೋದನ್ನ ಎಲ್ಲ ಕನ್ವಯ ಮಾಡೋದು. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೀಯ. ಅಷ್ಟೇ ಅಲ್ಲದೆ ಇನ್ನೇನು? ಜ್ಞಾನ ವಿಜ್ಞಾನ, ಏನೇನು ಜ್ಞಾನ ಎಂಬುದು ಲೋಕದಲ್ಲಿ ತುಂಬಿಕೊಂಡಿದೆಯೋ ಸಮಗ್ರ ಜ್ಞಾನ. ಹಾಗೆ ಸಮಗ್ರ ವಿಜ್ಞಾನ. ಜ್ಞಾನ ಅಂದ್ರೆ ಏನು? ವಿಜ್ಞಾನ ಅಂದ್ರೇನು? ಜ್ಞಾನ ಅನ್ನುವುದು ನಾವು ತಿಳಿದುಕೊಳ್ಳೋ ಅಂಥದ್ದು. ಈಗ ನಾವೇನು ಹೇಳಿದ್ವಿ? ಇದು ಚಂದ್ರವಿದ್ಯಾ ಅಂತ ಹೇಳಿದ್ವಿ. ಯಾವುದನ್ನ? ಚಂದ್ರವಿದ್ಯಾ, ಮನುವಿದ್ಯಾ, ಚಂದ್ರವಿದ್ಯಾ ಇಂದ ಎಲ್ಲಿಯವರೆಗೆ? ಪಂಚಕೃತ್ಯ ಪರಾಯಣವರೆಗೆ ಅಂತ ಹೇಳಿದ್ವಿ. ಅದು ಜ್ಞಾನ. ಅದನ್ನ ನಾವು ಅನುಷ್ಠಾನ ಮಾಡ್ತಾ ಉಪಾಸನೆಯಲ್ಲಿ ದೇವಿಯ ಈ 5 ರೂಪಗಳನ್ನ ತಿಳ್ಕೊಂಡು 5 ರೂಪಗಳ ಒಟ್ಟು ರೂಪನೇ ಒಬ್ಬಳೇ ಆದ ದೇವಿ ಅಂತ ಮತ್ತೆ ಒಂದಾಗಿ ತಿಳ್ಕೊಳ್ಳೋದು ಪ್ರಾಕ್ಟಿಕಲಿ, ಅದನ್ನ ವಿಜ್ಞಾನ. ಆದ್ರಿಂದ ಆ ಜ್ಞಾನ ಮತ್ತು ವಿಜ್ಞಾನ ಅದು ಮತ್ತೆ ಹೇಗೆ? ಸಮಗ್ರ. ಸಮಗ್ರವಾದ ಜ್ಞಾನ ವಿಜ್ಞಾನ ಈ ಎಲ್ಲವನ್ನ ಏನಂತ ಕರೀತಾರೆ? ಭಗ ಅಂತ ಕರೀತಾರೆ. ಅದನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ. ಈಗ ನೋಡಿ ಏನೇನಾಯ್ತು? ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೀಯ ಜ್ಞಾನ ವಿಜ್ಞಾನ, ಇವುಗಳನ್ನೆಲ್ಲ ತನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ ಅಂದಾಗ ಸರ್ ಅನಂತರ್ಧನವರಿಗೆ OTP ಹೇಳ್ಬೇಕಂತ, ಅದು 5 ನಿಮಿಷ ಮಾತ್ರ ಇರುತ್ತಂತ. ಯಾವುದರ ಇಂದ, ಯಾವ ಒಂದು ಜ್ಞಾನದಿಂದ, ಯಾವ ಒಂದು ವಿಜ್ಞಾನದಿಂದ, ಯಾವ ಒಂದು ಪ್ರಪಂಚದಲ್ಲಿ ಇರೋದು ಎಲ್ಲವನ್ನ ನಾವೇನ್ ಮಾಡ್ಕೊಳ್ಬೇಕು? ದೇವಿಯ ಸ್ವರೂಪ ಅಂತ ಉಪಾಸನೆಗೆ ತಗೊಳ್ಳೋದು. ಅದನ್ನ ಈಗ ಅವಳು ಮಾಲೆಯಾಗಿ ಹಾಕೊಂಡಿದ್ದಾಳೆ ಅಂದ್ರೆ ಆ ಮಾಲೆಯಿಂದ ನಾವು ಧರ್ಮದಿಂದ ದೇವಿಯನ್ನ ಸೇರ್ತೇವೆ, ಯಶಸ್ಸಿನಿಂದ ದೇವಿಯನ್ನ ಸೇರ್ತೇವೆ, ಶ್ರೀಯಿಂದ ದೇವಿಯನ್ನ ಸೇರ್ತೇವೆ. ಮಾಲೆ ಅಲ್ಲಿದೆ ಅಂದಮೇಲೆ ಅಲ್ಲಿಗೆ ನಾವು ಹೋಗಿ ಸೇರ್ತೇವಲ್ಲ, ಅದು. ಅದರಿಂದ ಧರ್ಮ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೀಯ, ಅವುಗಳ ಮೂಲಕ ನಾವು ದೇವಿಯನ್ನ ಹೊಂದಬಹುದು. ಇದು ಯಾವುದರ 3ನೇ ಹಂತ? ದೇವಿಯ ಉಪಾಸನೆ ಹೇಗೆ ಮಾಡಬೇಕು ಅನ್ನಕ್ಕೆ. ದೇವಿಯನ್ನ ಉಪಾಸನೆ ಮಾಡುವಾಗ ಭೈರವಿಯಾಗಿ ಭಾವಿಸಿ, ಭೈರವಿಯಾದ ತಾಯಿ ಈ ಭಗ ಎನ್ನುವ ಮಾಲೆಯನ್ನ ಹಾಕೊಂಡಿದ್ದಾಳೆ. ಆ ಭಗ ಅನ್ನುವ ಮಾಲೆ ನಮಗ್ ಕಾಣದೇ ಇರ್ಬೋದು. ಧರ್ಮ ಕಾಣುತ್ತಾ, ಯಶಸ್ಸು ಕಾಣುತ್ತಾ, ಐಶ್ವರ್ಯ ಕಾಣುತ್ತಾ, ಕಾಣುವುದರ ಮೂಲಕ ಆ ಮಾಲೆ ಹಿಡ್ಕೋ. ಆ ಮಾಲೆಯಿಂದ ಭೈರವಿ ಹಿಡ್ಕೋ, ಭೈರವಿಯಿಂದ ಭಾನುಮಂಡಲ ಮಧ್ಯ ಹಿಡ್ಕೋ, ಭಾನುಮಂಡಲ ಮಧ್ಯದಿಂದ ದಹರಾಕ, ಹಾಗೆ ಉಪಾಸನೆಯನ್ನ ಮಾಡುವಂಥ ಕ್ರಮವನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆದ್ರಿಂದ ಮೊದಲಿಗೆ ನಾವು ನೋಡಿದ್ದು ಭಗ ಅಂದ್ರೆ ನಕ್ಷತ್ರ. ಆ ನಕ್ಷತ್ರಗಳನ್ನೇ ಮಾಲೆಯನ್ನಾಗಿ ಹಾಕೊಂಡಿರೋಳು ಅಂತ ಒಂದು ನೋಡಿದ್ವಿ. ಭಗ ಅಂದ್ರೆ ಸೂರ್ಯ, 12 ಸೂರ್ಯರ ಮಧ್ಯದಲ್ಲಿ.
12 ಸೂರ್ಯರ ಮಧ್ಯದಲ್ಲಿ ಒಂದು ಸೂರ್ಯ ಭಗ. ಆ ಭಗ ಎನ್ನುವ ಸೂರ್ಯನನ್ನೇ ಮಾಲೆಯನ್ನಾಗಿ ಹೊಂದಿರುವಂತ, ಹಾಗೆ ಆ 12 ಸೂರ್ಯರಿಂದ ಪರಮಾತ್ಮನನ್ನ ಸೇರುವಂತ ಅದು ಒಂದು. ಹೀಗೆ ಮತ್ತೆ ಅದನ್ನು ಬಿಟ್ರೆ ಭಗ ಅಂದಾಗ ಧರ್ಮ, ಐಶ್ವರ್ಯ, ಶ್ರೀ ಈ ಎಲ್ಲದರ ಮೂಲಕ ಪರಮಾತ್ಮನನ್ನ ಅಂದ್ರೆ ದೇವಿಯನ್ನ ನೋಡುವಂತೆ. ಹೀಗೆ ಆ ಭಗ ಎನ್ನುವ ಮಾಲೆಯನ್ನ ಧರಿಸಿದಾಳಲ್ಲ. ಹಾಗೆ ಇವೆಲ್ಲ ಎಲ್ಲಿದೆ ಹೇಳಿ? ಯಾವುದು? ಧರ್ಮ, ಶ್ರೀ, ಎಲ್ಲ ಯಶಸ್ಸು ಎಲ್ಲ ಎಲ್ಲಿದೆ? ಪ್ರಪಂಚದಲ್ಲಿದೆ. ಪ್ರಪಂಚದಲ್ಲಿ ಎಲ್ಲಿದೆ? ಜೀವಿಗಳೊಳಗಿದೆ ಅಲ್ವಾ? ಜೀವಿಯನ್ನ ಬಿಟ್ಟಿಲ್ಲ. ಈಗ ಖನಿಜ ಭೂಮಿ ಒಳಗೆ, ಹಾಗೆ ಒಂದೊಂದನ್ನೇ ತಗೊಂಡ್ರೆ ಅವಾಗ ದೇವಿ ಏನಾಗಿದ್ದಾಳೆ? ಈಗ ಜೀವಿಗಳನ್ನೇ ಮಾಲೆಯಾಗಿ ಹಾಕೊಂಡಿದ್ದಾಳೆ ಅಂತ. ನಾವು ರುಂಡಮಾಲಾಧಾರಿಣಿ ಅಂತ ಹೆದರ್ತೇವಲ್ಲ, ಇಲ್ಲ, ನಮ್ಮನ್ನೆಲ್ಲ ಮಾಲೆಯಾಗಿ ಹಾಕೊಂಡಿದ್ದಾಳೆ ಅಂದ್ರೆ ಆನಂದ ಪಡ್ಬೇಕಲ್ವಾ? ನಾವು ಅವಳು ನಮ್ಮನ್ನ ಧರಿಸ್ಕೊಂಡಿದ್ದಾಳೆ, ನಮ್ಮನ್ನ ಹಿಡ್ಕೊಂಡಿದ್ದಾಳೆ, ನಮ್ಮನ್ನ ಕೈ ಬಿಟ್ಬಿಟ್ಟಿಲ್ಲ, ನಮ್ಮನ್ನ ಎಲ್ಲೋ ಚೆಲ್ಬಿಟ್ಟಿಲ್ಲ. ಆ ಒಂದು ಭರವಸೆಯ ರೂಪದಲ್ಲಿ ಅವಳನ್ನು ನಾವು ಆರಾಧನೆ ಮಾಡಿಕೊಂಡ್ರೆ ಆಗ ನಮಗೆ ದೇವಿಯ ಆರಾಧನೆಯ ಮೂಲಕ ದೇವಿಯನ್ನ ನಾವು ಸೇರೋದಕ್ಕೆ ಆಗುತ್ತೆ. ಹಾಗಾಗಿ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗ ಮಾಲಿನಿ. ಮುಂದಿನ ನಾಮ ಪದ್ಮಾಸನ. ಅದನ್ನ ನಾವು ನಾಳೆ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्।